ಎಲ್ರಿಗೂ ನಮಸ್ಕಾರ. ಪರ್ಮಿಟೇಷನ್ ಚಾಪ್ಟರ್ ಅಲ್ಲಿ ಥರ್ಡ್ ಪಾರ್ಟ್ ಇದು. ಈ ಪಾರ್ಟ್ ಅಲ್ಲಿ ನಾವು ರ್ಯಾಂಕ್ ಆಫ್ ದ ವರ್ಡ್ ಅನ್ನೋದನ್ನ ಕಲಿತಾ ಇದ್ವಿ. ಬಹಳ ಜನಕ್ಕೆ ರ್ಯಾಂಕ್ ಆಫ್ ದ ವರ್ಡ್ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಬಹಳ ಎಕ್ಸಾಮ್ಸ್ ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರ್ಯಾಂಕ್ ಆಫ್ ದ ವರ್ಡ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇದು ಆಕ್ಚುಲಿ SLC ಅಲ್ಲಿ ನಿಮ್ಗೆ ಸಿಗುತ್ತೆ. ತುಂಬಾ ಜನ ಓದಿರೋದಿಲ್ಲ, ಓದಿದ್ರು ಮರ್ತೋಗ್ಬಿಟ್ಟಿರ್ತಾರೆ ರ್ಯಾಂಕ್ ಆಫ್ ದ ವರ್ಡ್ ಅಂದ್ರೆ ಏನು ಅಂತ. ಸರಿ, ಈ ವಿಡಿಯೋದಲ್ಲಿ ಏನಾಗುತ್ತೆ ಅಂದ್ರೆ ರ್ಯಾಂಕ್ ಆಫ್ ದ ವರ್ಡ್ ಕಂಡುಹಿಡಿಯೋದು ಹೇಗೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸೊ ಎರಡು ಮೆಥಡ್ ಇದಾವೆ. ಒಂದು ನಾರ್ಮಲ್ ಮ್ಯಾಥಮೆಟಿಕಲ್ ಮೆಥಡ್, ನಾರ್ಮಲ್ ಆಗಿ ಟೆಸ್ಟ್ ಪ್ರಕಾರ ಹೇಗೆ ಹೋಗ್ತೀವೋ ಆ ಲಾಜಿಕ್ ಅಪ್ಲೈ ಮಾಡಿ ನಾವು ಕಲಿಯೋದು ಒಂದಿದೆ. ಸೊ ಇನ್ನೊಂದು ಯಾವುದು ಅಂದ್ರೆ ಶಾರ್ಟ್ ಟ್ರಿಕ್ ಇದೆ. ಆ ಶಾರ್ಟ್ ಟ್ರಿಕ್ ನೀವು ಬಳಸಿದ ಅಂದ್ರೆ ಯು ಕ್ಯಾನ್ ಗೆಟ್ ದ ಆನ್ಸರ್ ವಿದಿನ್ ಅ ಮಿನಿಟ್. ಒಂದ್ ನಿಮಿಷದಲ್ಲಿ ಈಸಿಯಾಗಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ಇಟ್. ಎರಡನ್ನ ಎಕ್ಸ್ಪ್ಲೇನ್ ಮಾಡೋದು ಏನಕ್ಕೆ ಅವಶ್ಯಕತೆ ಇದೆ ಅಂದ್ರೆ, ನೋಡಿ, ನಿಮ್ಗೆ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ನೀವು ಶಾರ್ಟ್ ಟ್ರಿಕ್ ಅಪ್ಲೈ ಮಾಡಿ ಹೆಂಗೋ ಆನ್ಸರ್ ತೆಗೆದ್ಬಿಡ್ಬೋದು. ಬಟ್ ಆ ಕಾನ್ಸೆಪ್ಟೇ ಅರ್ಥ ಮಾಡ್ಕೊಂಡಿಲ್ಲ, ಸುಮ್ಮನೆ ಮಾರ್ಕ್ಸ್ಗೋಸ್ಕರ ನೀವು ಓದ್ತಾ ಇದ್ದೀರಾ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ನಾಲೆಡ್ಜ್ ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಅಂದ್ರೆ ಮ್ಯಾಥಮೆಟಿಕಲ್ ಮೆಥಡ್ ಅಲ್ಲಿ ನಾವು ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತೀನಿ ಲಾಜಿಕ್ ಪ್ರಕಾರ. ಸೊ ನೆಕ್ಸ್ಟ್ ನಿಮಗೆ ಶಾರ್ಟ್ ಟ್ರಿಕ್ ಇರುತ್ತೆ. ನೋ ನೀಡ್ ಟು ವರಿ ಅಬೌಟ್. ಫೈನ್, ಓಕೆ. ನಿಮ್ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಏನ್ ಹೇಳ್ತಾ ಇದ್ರೆ ಫೈಂಡ್ ದ ರ್ಯಾಂಕ್ ಆಫ್ ದ ವರ್ಡ್ಸ್ ಅಂತ ಹೇಳಿ. ಈಗ ರ್ಯಾಂಕ್ ಆಫ್ ದ ವರ್ಡ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ತಲೆ ಕಟ್ಸ್ಕೊಂಡು ಹೋಗ್ಬಿಡಿ, ನಿಧಾನಕ್ಕೆ ನೋಡ್ತಾ ಹೋಗಿ. WORDS, ಹೌದಲ್ವಾ? ಇದೊಂದು ವರ್ಡ್ ನಿಮಗೆ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಿದೆ, 5 ಲೆಟರ್ಸ್ ಇದಾವೆ. ಸೊ ಇಲ್ಲಿವರೆಗೂ ನಾವೇನ್ ಕಲ್ತ್ವಿ, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಕಲ್ತಿದ್ದೀವಿ, ಹೌದಲ್ವಾ? ಸೊ ಇನ್ ಹೌ ಮೆನಿ ಅರೇಂಜ್ಮೆಂಟ್ಸ್ ಆಲ್ ದ ವರ್ಡ್ಸ್ ಆರ್ ಕಮಿಂಗ್ ಟುಗೆದರ್ ಅಂತ ಕಲ್ತ್ವಿ. ಇನ್ ಹೌ ಮೆನಿ ಅರೇಂಜ್ಮೆಂಟ್ಸ್ ಆಲ್ ದ ವರ್ಡ್ಸ್ ಡು ನಾಟ್ ಕಮ್ ಟುಗೆದರ್ ಅಂತ ಕಲ್ತ್ವಿ. ಸೊ ಹೌ ಮೆನಿ ಅರೇಂಜ್ಮೆಂಟ್ಸ್ ಆರ್ ಸ್ಟಾರ್ಟಿಂಗ್ ವಿತ್ ಅ ಸ್ಪೆಸಿಫಿಕ್ ಲೆಟರ್, ಅಂದ್ರೆ ಒಂದು ಸ್ಪೆಸಿಫಿಕ್ ಲೆಟರ್ ಇಂದ ಸ್ಟಾರ್ಟ್ ಆಗಿ ಒಂದು ಸ್ಪೆಸಿಫಿಕ್ ಲೆಟರ್ ಇಂದ ಕೊನೆ ಆಗ್ತಾ ಇದ್ರೆ ಅಲ್ಲಿ ಎಷ್ಟು ಅರೇಂಜ್ಮೆಂಟ್ಸ್ ಗಳು ಆಗ್ತವೆ ಅನ್ನೋದನ್ನ ನಾವು ಕಲ್ತಿದ್ವಿ. ಸೊ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ. ಈ ಪಾರ್ಟ್ 3 ಅಲ್ಲಿ ನಾವು ರ್ಯಾಂಕ್ ಆಫ್ ದ ವರ್ಡ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ರ್ಯಾಂಕ್ ಆಫ್ ದ ವರ್ಡ್ ಅಂದ್ರೆ ಏನು ನೋಡಿ. 5 ಲೆಟರ್ ಇದಾವೆ, 5 ಲೆಟರ್ಡ್ ವರ್ಡ್ ಇದೆ, ಹೌದಲ್ವಾ? ಈಗ ಇದರಲ್ಲಿ ಎಷ್ಟು ಅರೇಂಜ್ಮೆಂಟ್ಸ್ ಪಾಸಿಬಲ್ ಇದೆ? 1 2 3 4 5, ಹೌದಲ್ವಾ? 5 ಲೆಟರ್ಸ್ ಇದಾವೆ, 5 ಪ್ಲೇಸಸ್ ಇದಾವೆ. ಸೊ ಇನ್ 5 ಫ್ಯಾಕ್ಟೋರಿಯಲ್ ವೇಸ್ ವಿ ಕ್ಯಾನ್ ಅರೇಂಜ್. ಸೊ ಟೋಟಲ್ 120 ಡಿಫರೆಂಟ್ ಅರೇಂಜ್ಮೆಂಟ್ಸ್ ಆthere ಅಂತ ಹೇಳ್ತೀರಾ. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಈಗ ಈ 120 ಅರೇಂಜ್ಮೆಂಟ್ಸ್ ಗಳನ್ನ ನಾನು ಏನ್ ಮಾಡ್ತಿದ್ದೀನಿ, ಆಲ್ರೆಡಿ ನನ್ನ ಹತ್ರ 120 ಅರೇಂಜ್ಮೆಂಟ್ಸ್ ಗಳು ಇದಾವೆ. ಈ 120 ಅರೇಂಜ್ಮೆಂಟ್ಸ್ ಗಳನ್ನ ನಾನು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ, ಅಂದ್ರೆ ಡಿಕ್ಷನರಿಯಲ್ಲಿ ಹೆಂಗೆ ಲೆಟರ್ಸ್ ಗಳು ಅರೇಂಜ್ ಆಗಿರ್ತಾವಲ್ವಾ, ವರ್ಡ್ಸ್ ಗಳು ಅರೇಂಜ್ ಆಗಿರ್ತಾವಲ್ಲ, ಆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನಾನು ಈ 120 ಅರೇಂಜ್ಮೆಂಟ್ಸ್ ಗಳನ್ನ ಅರೇಂಜ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಗ್ತದೇನಾ? ಸರಿ, ಈಗ ನೋಡಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ವರ್ಡ್ ಯಾವ್ದಾಗಿರ್ಬೋದು ಡಿಕ್ಷನರಿಯಲ್ಲಿ, ಅಂದ್ರೆ ಈ 120 ಅರೇಂಜ್ಮೆಂಟ್ಸ್ ಗಳಲ್ಲಿ ಫಸ್ಟ್ ಯಾವ ಅರೇಂಜ್ಮೆಂಟ್ ಬರುತ್ತೆ ನೋಡಿ. WORDS, ಇದ್ರಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಡಿ ಅಲ್ವಾ? ಸೊ ಫಸ್ಟ್ ಪ್ಲೇಸ್ ಡಿ ಆಗುತ್ತೆ. ಸೆಕೆಂಡ್ ಯಾವ್ದು ಬರುತ್ತೆ? O, ದೆನ್ R, ಹೌದಾನೆ? DORSW. ಸೊ ಇದು ಫಸ್ಟ್, ಅಂದ್ರೆ ನೋಡಿ, ಇದು ಒಂದು ಅರೇಂಜ್ಮೆಂಟ್. ಈ 120 ಅರೇಂಜ್ಮೆಂಟ್ ಗಳಲ್ಲಿ ಇದು ಒಂದು ಅರೇಂಜ್ಮೆಂಟ್. ಅರ್ಥ ಆಗ್ತಿದೆ ಅಲ್ವಾ? ಆದ್ರೆ ಈ 120 ಅರೇಂಜ್ಮೆಂಟ್ಸ್ ನಾನು ಡಿಕ್ಷನರಿಯಲ್ಲಿ ಹೇಗೆ ಅರೇಂಜ್ ಆಗಿರುತ್ತೋ ಅದೇ ರೀತಿ ಅರೇಂಜ್ ಮಾಡ್ತಾ ಹೋದ್ರೆ ಫಸ್ಟ್ ಬರುತ್ತೆ. ಅರ್ಥ ಆಗ್ತಿದೆನಾ? ಸೊ ಸೆಕೆಂಡ್, ಥರ್ಡ್ ಹಿಂಗೆ ಅರೇಂಜ್ ಮಾಡ್ತಾ ಹೋದ್ರೆ ಟೋಟಲ್ ನನಗೆ 120 ಡಿಫರೆಂಟ್ ಅರೇಂಜ್ಮೆಂಟ್ಸ್ ಬೈ ಯೂಸಿಂಗ್ ಓನ್ಲಿ ದೀಸ್ 5 ಲೆಟರ್ಸ್. ಇವೇ 5 ಲೆಟರ್ ಗಳನ್ನ ಬಳಸ್ಕೊಂಡು ನಾನು 120 ಡಿಫರೆಂಟ್ ಅರೇಂಜ್ಮೆಂಟ್ಸ್ ಗಳನ್ನ ನಾನು ಮಾಡ್ಬೋದು, ಹೌದಲ್ವಾ? ಈಗ ನಾನು ಲಾಸ್ಟ್ ಲೆಟರ್ ಕೂಡ ಬರೀತಾ ಹೋಗ್ಬೋದು. ಯಾವ್ದು ಲಾಸ್ಟ್ ಲೆಟರ್? ಯಾವುದು? WSROD. ಅದೇ ಇದ್ರ ರಿವರ್ಸ್ ಬರುತ್ತೆ. ಫಸ್ಟ್ ಏನಿರುತ್ತೆ ಅದು ರಿವರ್ಸ್ ಬರುತ್ತೆ ಲಾಸ್ಟ್, ಹೌದಲ್ವಾ? ಸೊ ಇದು ಲಾಸ್ಟ್ ಆಗುತ್ತೆ, ಲಾಸ್ಟ್ ಲೆಟರ್. ಕ್ಲಿಯರ್? ಈಗ 120 ಅರೇಂಜ್ಮೆಂಟ್ಸ್ ಗಳನ್ನ ಡಿಕ್ಷನರಿ ಪ್ರಕಾರ ಅರೇಂಜ್ ಮಾಡಿದ್ದಾಯ್ತು, ಮಧ್ಯ ಬಿಟ್ಟಿದ್ದೀನಿ, ಅದನ್ನ ನಾವು ಸಾಲ್ವ್ ಮಾಡಬೇಕು. ಫೈನ್. ಈಗ ರ್ಯಾಂಕ್ ಆಫ್ ದ ವರ್ಡ್ ಅಂದ್ರೆ ಏನ್ ಗೊತ್ತಾ? ನಿಮ್ಗೆ ಈ 120 ಅರೇಂಜ್ಮೆಂಟ್ಸ್ ಗಳಲ್ಲಿ ಎಲ್ಲೋ ಒಂದು ಅರೇಂಜ್ಮೆಂಟ್ ನಮಗೆ ಬೇಕಾಗಿರೋ ರೀತಿ ಇರುತ್ತೆ. ಆ ಅರೇಂಜ್ಮೆಂಟ್ ಸೀರಿಯಲ್ ನಂಬರ್ ನನಗೂ ಗೊತ್ತಿಲ್ಲ. ಇಲ್ಲೆಲ್ಲೋ ನಿಮಗೆ ಮಧ್ಯ WORDS ಅಂತ ಎಕ್ಸಾಕ್ಟ್ ಆಗಿ ನಮಗೆ ಬೇಕಾಗಿರೋ ರೀತಿಯಲ್ಲಿ ಸಿಗುತ್ತೆ. ಈ ಅರೇಂಜ್ಮೆಂಟಿಗೆ ಯಾವ ಸೀರಿಯಲ್ ನಂಬರ್ ಇರುತ್ತಲ್ವಾ, ಈ ಅರೇಂಜ್ಮೆಂಟಿಗೆ ಯಾವ ಸೀರಿಯಲ್ ನಂಬರ್ ಇರುತ್ತಲ್ವಾ, ಇದು ರ್ಯಾಂಕ್ ಆಫ್ ದ ವರ್ಡ್ ಆಗುತ್ತೆ. ರ್ಯಾಂಕ್ ಅರ್ಥ ಆಗ್ತಿದೆ ಅಲ್ವಾ? ರ್ಯಾಂಕ್ ಆಫ್ ದ ವರ್ಡ್ ಅಂದ್ರೇನು? ಯಾವ ಸೀರಿಯಲ್ ನಂಬರ್ ಅಲ್ಲಿ ನಿಮ್ಗೆ ಆ ಎಕ್ಸಾಕ್ಟ್ ಆಗಿರುವಂತ ವರ್ಡ್ ಸಿಗುತ್ತೆ, ಅದು ರ್ಯಾಂಕ್ ಆಫ್ ದ ವರ್ಡ್ ಆಗುತ್ತೆ. ಕ್ಲಿಯರ್ ಅಲ್ವಾ ಕಾನ್ಸೆಪ್ಟ್? ಈಗ ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು? ಅರ್ಥ ಆಯ್ತಾ? ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ನಾನು ಹೇಳಿದೆ 2 ರೀತಿ ಇದೆ ಲಾಜಿಕ್. ಒಂದು ಮ್ಯಾಥಮೆಟಿಕಲ್ ವೇ ಅಲ್ಲಿ ಎಕ್ಸಾಕ್ಟ್ ಆಗಿ ಲಾಜಿಕ್ ಪ್ರಕಾರ ಆನ್ಸರ್ ನ ತಕೊಳ್ಳೋದು. ಇನ್ನೊಂದು ಹೇಗೆ? ಶಾರ್ಟ್ ಟ್ರಿಕ್ ಮೆಥಡ್. ಶಾರ್ಟ್ ಟ್ರಿಕ್ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾನು ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಈಗ ಫಸ್ಟ್ ನಮಗೆ ಗೊತ್ತಾಯ್ತು ಡಿಕ್ಷನರಿಯಲ್ಲಿ ನಾನು ಇದನ್ನ ಅರೇಂಜ್ ಮಾಡ್ತಾ ಹೋದ್ರೆ, ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅರೇಂಜ್ ಮಾಡ್ತಾ ಹೋದ್ರೆ ಫಸ್ಟ್ ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ ಗಳು ಸಿಗ್ತವೆ ನಿಮ್ಗೆ?
ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗೋದು? ಹಾ, ಡಿ ಇಂದ ಅಲ್ವಾ? ಕರೆಕ್ಟ್, ಡಿ ಇಂದ ಸ್ಟಾರ್ಟ್ ಆಗೋದು ಸಿಗುತ್ತೆ ನೋಡಿ. ಡಿ ಇಂದ ಸ್ಟಾರ್ಟ್ ಆಗೋ ವರ್ಡ್ಸ್ ಎಷ್ಟಿದಾವೆ? ಡಿ ಇಂದ ಸ್ಟಾರ್ಟ್ ಆಗೋಂತ ಅರೇಂಜ್ಮೆಂಟ್ಸ್ ತಗೊಳ್ಳಿ, ಅದು ನಿಮ್ಗೆ ತುಂಬಾ ಕನ್ವೀನಿಯಂಟ್ ಆಗಿರುತ್ತೆ. 1 2 3 4 ನೋಡಿ. ಫಸ್ಟ್ ಪ್ಲೇಸ್ ಡಿ ಫಿಕ್ಸ್ ಆಯ್ತು, ಅರ್ಥ ಮಾಡ್ಕೊಳ್ತೋಗಿ. ಫಸ್ಟ್ ಪ್ಲೇಸ್ ಈಗ ಡಿ ಫಿಕ್ಸ್ ಆಯ್ತು. ಈಗ ರಿಮೈನಿಂಗ್ 4 ಪ್ಲೇಸಸ್ ಇದಾವೆ. ಈ 4 ಪ್ಲೇಸಸ್ ನ ತುಂಬಿಸೋದಕ್ಕೆ ನಿಮ್ಮ ಹತ್ರ ಎಷ್ಟು ಲೆಟರ್ಸ್ ಇದಾವೆ? 1 2 3 4 4 ಲೆಟರ್ಸ್. ಸೊ ಈಗ ಡಿ ಇಂದ ಸ್ಟಾರ್ಟ್ ಆಗುವಂತ ಅರೇಂಜ್ಮೆಂಟ್ಸ್ ಗಳು ಎಷ್ಟು? 4 ಫ್ಯಾಕ್ಟೋರಿಯಲ್ ಅಲ್ವಾ? ಎಷ್ಟು? 24. ಕ್ಲಿಯರ್ ಅಲ್ವಾ? ಅಂದ್ರೆ ಏನರ್ಥ? ಡಿ ಇಂದ ಸ್ಟಾರ್ಟ್ ಆಗೋ 24 ಅರೇಂಜ್ಮೆಂಟ್ಸ್ ಗಳು ಇದಾವೆ. ಈ ಕಡೆ ನೋಡಿ, ಸೀರಿಯಲ್ ನಂಬರ್ 1, ಸೀರಿಯಲ್ ನಂಬರ್ 2, ಹೀಗೆ ಸೀರಿಯಲ್ ನಂಬರ್ 24 ವರ್ಗು. ಈ ಎಲ್ಲಾ ಅರೇಂಜ್ಮೆಂಟ್ಸ್ ಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸಾರಿ, ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ? ಡಿ ಇಂದ ಸ್ಟಾರ್ಟ್ ಆಗುತ್ತೆ, ಹೌದು ತಾನೆ? ಸೊ ಈ 1 to 24 ಅರೇಂಜ್ಮೆಂಟ್ಸ್ ಗಳಲ್ಲಿ ನಾನು ವರ್ಡ್ಸ್ ಅನ್ನೋ ಪದನ ಹುಡುಕಿದ್ರೆ ಸಿಗುತ್ತಾ? ಸಿಗಲ್ಲ. ಯಾಕೆ? ಇದು ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಬಟ್ 1 to 24 ವರೆಗೂ ನನಗೆ ಎಲ್ಲಾ ಅರೇಂಜ್ಮೆಂಟ್ಸ್ ಗಳು ಡಿ ಇಂದ ಸ್ಟಾರ್ಟ್ ಆಗೋವಿದಾವಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಈಗ ಬರೀತಾ ಹೋದ್ರೆ ಇಲ್ಲಿ ನನಗೆ ಸಿಗುತ್ತೆ ಅನ್ನೋದು ರ್ಯಾಂಕ್ ಆಫ್ ದ ವರ್ಡ್. ಓಕೆ, ಡಿ ಇಂದ ಸ್ಟಾರ್ಟ್ ಆಗೋ ಮುಗಿದ್ವು. ನೆಕ್ಸ್ಟ್ ಡಿ ಆದ್ಮೇಲೆ ಯಾವ್ದು ಬರುತ್ತೆ? ಓ ಆರ್ ಎಸ್ ಅಲ್ಲಿ ಫಸ್ಟ್ ಓ ಬರುತ್ತೆ ನೋಡಿ. ಓ ಬಂತು ಅಂದ್ರೆ ಓ ಆರ್ ಎಸ್ ರಿಮೈನಿಂಗ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅನ್ನೋದು. ಓ ಬಂತು, 1 2 3 4. ಸೊ 4 ಫ್ಯಾಕ್ಟೋರಿಯಲ್ ಅಗೇನ್ ಇಲ್ಲಿ ಮತ್ತೆ 24 ಆಗುತ್ತೆ. ಕ್ಲಿಯರ್ ಅಲ್ವಾ? ಫೈನ್. ಅಂದ್ರೆ ಮತ್ತೆ ನೀವು ಸೀರಿಯಲ್ ನಂಬರ್ 24 ಇಂದ 48 ವರ್ಗೂ ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ? ಸಾರಿ, ಇಲ್ಲಿ 25 ಇಂದ ಅಂತ ಬರೀತೀನಿ. ಇಲ್ಲಿಂದ ಏನ್ ಸ್ಟಾರ್ಟ್ ಆಗುತ್ತೆ? ಓ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ ಗಳು ಸಿಗ್ತಾ ಹೋಗ್ತವೆ ನಿಮ್ಗೆ, ಹೌದಲ್ವಾ? ಈಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಈಗ ಡೈರೆಕ್ಟ್ ಆಗಿ ಬರೀತಾ ಹೋಗ್ತೀನಿ. ಓ ಇಂದ ಆಯ್ತು, ನೆಕ್ಸ್ಟ್ ಯಾವುದು? ಎಸ್ ಇಂದ ಸ್ಟಾರ್ಟ್ ಆಗ್ಬೇಕು, ಅಲ್ಲ ಆರ್ ಇಂದ ಸ್ಟಾರ್ಟ್ ಆಗ್ಬೇಕು. 1 2 3 4. ಸೊ 4 ಫ್ಯಾಕ್ಟೋರಿಯಲ್ ಅಗೇನ್ 24 ಆಯ್ತು. ದೆನ್ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ. 1 2 3 4. ಸೊ ಅಗೇನ್ 4 ಫ್ಯಾಕ್ಟೋರಿಯಲ್ 24 ಆಯ್ತು ನೋಡಿ. ಡಿ ಇಂದ ಸ್ಟಾರ್ಟ್ ಆಗೋ 24, ಓ ಇಂದ 24, ಆರ್ ಇಂದ 24, ಎಸ್ ಇಂದ 24 ಕಂಪ್ಲೀಟ್. ನೆಕ್ಸ್ಟ್ ಯಾವ್ದು ಸ್ಟಾರ್ಟ್ ಆಗುತ್ತೆ? ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಹೌದಲ್ವಾ? ನೋಡಿ, ಫಸ್ಟ್ ಪ್ಲೇಸ್ ಅಲ್ಲಿ ನಿಮಗೆ ಡಬ್ಲ್ಯೂ ಬೇಕಲ್ವಾ? ಅಂದ್ರೆ ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ ಗಳು ಇಲ್ಲಿಂದ ಶುರುವಾದವು. ಸೊ ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ ಗಳಲ್ಲೇ ನಿಮ್ಗೆ ಈ ಪದ ಸಿಗುತ್ತೆ, ಹೌದಲ್ವಾ? ಸೊ ಇಲ್ಲಿ ನೀವು ಒಂಚೂರು ಕಾನ್ಸಂಟ್ರೇಟ್ ಮಾಡ್ಬೇಕು. ಅಂದ್ರೆ ಯು ಹ್ಯಾವ್ ಟು ಸ್ಟಿಕ್ ಆನ್ ದಟ್ ಪೇಜ್. ಅಲ್ಲಿ ನೀವು ಉಳ್ಕೊಂಡು ಇಲ್ಲೇ ಸಿಗುತ್ತೆ ಹೌದು ಅಂತ ಹೇಳ್ಬಿಟ್ಟು ನೀವು ಫಿಕ್ಸ್ ಮಾಡ್ಬೇಕು. ಅಂದ್ರೆ ಡಬ್ಲ್ಯೂ ಫಸ್ಟ್ ಪ್ಲೇಸ್ ಅಲ್ಲಿ ಬೇಕಾ ನಿಮ್ಗೆ? ಹೌದು, ಡಬ್ಲ್ಯೂ ಫಸ್ಟ್ ಪ್ಲೇಸ್ ಅಲ್ಲಿ ಬೇಕು. ಹಾಗಾದ್ರೆ ಇದನ್ನ ಡಬಲ್ ಸ್ಟ್ರೈಕ್ ಔಟ್ ಮಾಡ್ಕೊಳ್ಳಿ ಹಿಂಗೆ. ಅಂದ್ರೆ ಡಬ್ಲ್ಯೂ ಪ್ಲೇಸ್ ಫಿಕ್ಸ್ ಆಯ್ತು, ಇಲ್ಲೇ ಹುಡುಕ್ಬೇಕು ನಾನು ಆ ಪದನ ಅಂತ. ಸರಿ, ಸೊ ಉಳಿಯೋದಷ್ಟು 4 ಪ್ಲೇಸಸ್ ಉಳಿತವೆ. ಕ್ಲಿಯರ್? ಡಬ್ಲ್ಯೂ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಉಳಿದಿರೋದ್ರಲ್ಲಿ ನೋಡಿ, ಇದನ್ನ ಸ್ಟ್ರೈಕ್ ಔಟ್ ಮಾಡ್ತೀನಿ ನಾನು ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ. ಇದನ್ನ ಸ್ಟ್ರೈಕ್ ಔಟ್ ಮಾಡಿದ್ದೆ, ಅದನ್ನ ಎರೇಸ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ಸೊ ಓ ಆರ್ ಡಿ ಎಸ್ ರಿಮೈನಿಂಗ್ 4 ಲೆಟರ್ಸ್ ಅಲ್ಲಿ ಯಾವ್ದು ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಬರುತ್ತೆ? ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಡಿ ಬರುತ್ತೆ ಅಲ್ವಾ? ನೋಡಿ, ಒಂದ್ ವೇಳೆ ನಿಮಗೆ ಡಬ್ಲ್ಯೂ ಡಿ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ ಗಳಲ್ಲಿ ನಿಮ್ಗೆ ವರ್ಡ್ಸ್ ಅನ್ನೋದು ಸಿಗುತ್ತಾ? ಇಲ್ಲ ತಾನೆ. ನಮ್ಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಏನ್ ಬೇಕು? ಓ ಬೇಕು. ಸರಿ, ಹಾಗೆ ಕೌಂಟ್ ಮಾಡ್ಬಿಡಿ. ಡಬ್ಲ್ಯೂ ಮತ್ತೆ ಡಿ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ ಗಳು ಎಷ್ಟು? ಸೊ ಉಳಿಯೋ 3 ಪ್ಲೇಸಸ್ 3 ಫ್ಯಾಕ್ಟೋರಿಯಲ್. ಹಾಗಾದ್ರೆ ಆನ್ಸರ್ 6 ಆಯ್ತು. ಕಂಪ್ಲೀಟ್. ಫಸ್ಟ್ ಪ್ಲೇಸ್ ಅಲ್ಲಿ ಡಬ್ಲ್ಯೂ ಫಿಕ್ಸ್ ಆಗಿದೆ, ನೋ ನೀಡ್ ಟು ವರಿ ಅಬೌಟ್ ದಟ್. ಸಿ, ಡಿ ಆಯ್ತು, ಉಳಿದಿದ್ದು ಯಾವುದು? ಓ ಆರ್ ಎಸ್ ಅಲ್ಲಿ ಓ, ಹೌದು ತಾನೆ? ಸೊ ಈಗ ಸೆಕೆಂಡ್ ಪ್ಲೇಸ್ ಅಲ್ಲಿ ಓ ನಿಮಗೆ ಬೇಕಾ? ಸೆಕೆಂಡ್ ಪ್ಲೇಸ್ ಅಲ್ಲಿ ಓ ನಿಮಗೆ ಬೇಕಾ? ಹೌದು, ಬೇಕು. ಫಿಕ್ಸ್ ಆಯ್ತು, ಓ ಪ್ಲೇಸ್, ಹೌದಲ್ವಾ? ಸೊ ಡಬ್ಲ್ಯೂ ಓ. ಈಗ ಥರ್ಡ್ ಪ್ಲೇಸ್ಗೆ ಮತ್ತೆ ಫೈಟ್ ನಡೆಯುತ್ತೆ. ಆರ್ ಡಿ ಎಸ್ ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಡಿ ಅಂತ ಹೇಳ್ತೀರಲ್ವಾ? ಹೌದು. ಒಂದ್ ವೇಳೆ ಇಲ್ಲಿ ಡಿ ಬಂತು ಅಂತ ಹೇಳಿದ್ರೆ, ಥರ್ಡ್ ಪ್ಲೇಸ್ ಅಲ್ಲಿ ಡಿ ಬಂತು ಅಂತಂದ್ರೆ ರಿಮೈನಿಂಗ್ ಹೌ ಮೆನಿ ಪ್ಲೇಸಸ್ ಆರ್ ದೇರ್? 2 places are there. In 2 factorial ways I can arrange them. So 2 factorial ways ಅಂದ್ರೆ ಎಷ್ಟಾಗುತ್ತೆ? ಇಲ್ಲಿ 2 ಆಗುತ್ತೆ. ಫಿಕ್ಸ್ ಅಲ್ವಾ? ಡಬ್ಲ್ಯೂ ಓ ಡಿ ಇಂದ ಸ್ಟಾರ್ಟ್ ಆಗೋದು. ಡಬ್ಲ್ಯೂ ಓ ಡಿ ಆಯ್ತು. ನೆಕ್ಸ್ಟ್ ಯಾವ್ದು ಬರುತ್ತೆ? ಆರ್ ಬರುತ್ತೆ. ಓಕೆ, ಇದನ್ನ ನಾನು ಈ ಸೈಡ್ ಬರೀತೀನಿ ನೋಡಿ. ಓಕೆ, ಐ ವಿಲ್ ಎರೇಸ್ ಹಿಯರ್ ಅಂಡ್ ಐ ವಿಲ್ ಟೆಲ್ ಹಿಯರ್ ಇಟ್ ಸೆಲ್ಫ್. ಇಲ್ಲೇ ಎರೇಸ್ ಮಾಡಿ ಹೇಳ್ತೀನಿ. ಈಗ ನೋಡಿ, ಅರೇಂಜ್ಮೆಂಟ್ಸ್ ಎಲ್ಲಿವರೆಗೂ ಆಯ್ತು? ಈಗ ಡಬ್ಲ್ಯೂ ಓ ಡಿ ಆಯ್ತು. ನೆಕ್ಸ್ಟ್ ಯಾವ್ದು ಬರುತ್ತೆ? ಡಬ್ಲ್ಯೂ ಆಲ್ರೆಡಿ ಫಿಕ್ಸ್ ಆಗಿದೆ, ಓ ಫಿಕ್ಸ್ ಆಗಿದೆ, ಹೌದಾನೆ? 1 2 3 4 5. ಸೊ ಡಬ್ಲ್ಯೂ ಆಯ್ತು, ಓ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಡಿ ಇಂದ ಸ್ಟಾರ್ಟ್ ಆಗೋ ಆಯ್ತು. ನೆಕ್ಸ್ಟ್ ಆರ್ ಇಂದ ಸ್ಟಾರ್ಟ್ ಆಗಬೇಕು. ಸೊ ಈಗ ನೋಡಿ, ಥರ್ಡ್ ಪ್ಲೇಸ್ ಅಲ್ಲಿ ನಿಮಗೆ ಆರ್ ಬೇಕಾ? ಹೌದು, ಬೇಕು. ಸೊ ಆರ್ ನ ಫಿಕ್ಸ್ ಮಾಡಿ. ಫೈನ್. ಡಬ್ಲ್ಯೂ ಓ ಆರ್ ಫಿಕ್ಸ್ ಆಯ್ತು. ಈಗ ನಮ್ಗೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಡಿ ಫಸ್ಟ್ ಬರುತ್ತಾ, ಎಸ್ ಫಸ್ಟ್ ಬರುತ್ತಾ? ಡಿ ನೇ ಫಸ್ಟ್ ಬರುತ್ತೆ, ಹೌದಲ್ವಾ? ಹೌದು, ಡಿ ಕೂಡ ಫಿಕ್ಸ್ ಆಯ್ತು. ಹಾಗಾದ್ರೆ ಉಳಿದಿದ್ದು ಯಾವ್ದು? ಲೆಟರ್ ಎಸ್ ತಾನೇ ಕೊನೆಗೆ ಬರ್ಬೇಕು, ಅದು ಕೂಡ ಸಿಕ್ತಲ್ವಾ? ಹಾಗಾದ್ರೆ ಈ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ.
24 24 24 24. ಸೊ 4 ಕಡಿಮೆ 100ಕ್ಕೆ 96. 96 ಪ್ಲಸ್ 6 ಎಷ್ಟಾಗುತ್ತೆ ಅಲ್ಲಿ? 96 ಪ್ಲಸ್ 6 ಎಷ್ಟಾಗುತ್ತೆ? 12 ಅಂದ್ರೆ 102 ಆಗುತ್ತೆ. 102 ಪ್ಲಸ್ 2 ಏನಾಗುತ್ತೆ? 104 ಆಯ್ತು. ಹೌದು ತಾನೆ? 102 ಪ್ಲಸ್ 2 104 ಆಯ್ತು. 104 ಅಲ್ಲಿವರೆಗೂ ಆಯ್ತು. ಈಗ 104 ಸೀರಿಯಲ್ ನಂಬರ್ ಇಲ್ಲಿವರೆಗೂ ಮುಗೀತು. ಇದು ಯಾವ್ದಾಗುತ್ತೆ ಹಾಗಾದ್ರೆ? 105 ತಾನೇ ಆಗೋದು ಸೀರಿಯಲ್ ನಂಬರ್. ಅರ್ಥ ಆಯ್ತಾ? ಸೊ 96 6 102 102 ಟು 104 ಇಲ್ಲಿಗೆ 104 ಆಯ್ತು. ನೆಕ್ಸ್ಟ್ ಬರೋದೇ ಈ ಅರೇಂಜ್ಮೆಂಟ್ ಎಲ್ಲಿಗಾಗುತ್ತೆ? 105. ಈಗ ರ್ಯಾಂಕ್ ಆಫ್ ದ ವರ್ಡ್ಸ್ ಅಂತ ಕೇಳಿದ್ರೆ ಅಂದ್ರೆ ಏನಂತ ಹೇಳ್ತೀರಾ? ಇದ್ರದ್ದು ರ್ಯಾಂಕು 105 ಅಂತ ಹೇಳ್ಬೇಕು. ಕ್ಲಿಯರ್ ಅಲ್ವಾ? ಅರ್ಥ ಆಗ್ತಿದೆನಾ? ಅಫ್ಕೋರ್ಸ್ ನಿಮ್ ಮೈಂಡ್ ಅಲ್ಲಿ ಡೌಟ್ ಇರುತ್ತೆ, ಯಾವ್ದು ರಿಪೀಟ್ ಅಂದ್ರೆ ನೀವು ಕೊಟ್ಟಿರೋ ವರ್ಡ್ ಅಲ್ಲಿ ಯಾವ ಲೆಟರ್ ರಿಪೀಟ್ ಆಗ್ತಾ ಇಲ್ಲ ಸರ್, ಒಂದ್ ವೇಳೆ ರಿಪೀಟ್ ಆದ್ರೆ ಹೆಂಗ್ ಮಾಡೋದು ಅಂತ ಕೇಳ್ತೀರಾ. ಸೊ ಅದು ಇದೇ ಎಕ್ಸಾಂಪಲ್, ಇದು ಫಸ್ಟ್ ಎಕ್ಸಾಂಪಲ್ ಅಲ್ಲ, ಇದನ್ನ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಸೊ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ರ್ಯಾಂಕ್ ಆಫ್ ದ ವರ್ಡ್ ಇದನ್ನ ಶಾರ್ಟ್ ಟ್ರಿಕ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು? ಫೈನ್. ಶಾರ್ಟ್ ಟ್ರಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ಮೇಲೆ ಬರೋಂತ ಇನ್ನೊಂದು ಎಕ್ಸಾಂಪಲ್ ಕೂಡ ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಅದೊಂದು ಚೂರ್ ಚೇಂಜ್ ಇರುತ್ತೆ ಅಷ್ಟೇ, ಏನು ರಿಪೀಟ್ ಆದ್ರೆ ಹೆಂಗೆ ಮಾಡೋದು ಅಂತ. ಶಾರ್ಟ್ ಟ್ರಿಕ್ ತುಂಬಾ ಈಸಿ ಇದೆ, ಬಟ್ ಏನಂದ್ರೆ ನಿಮ್ಗೆ ನೆನಪಲ್ಲಿ ಇಟ್ಕೋಬೇಕು ಯಾವ ಸ್ಟೆಪ್ ಆದ್ಮೇಲೆ ಯಾವುದು ಅಂತಂದೇಳಿ. ಅದು ನೀವು ನೆನಪಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಅಲ್ಲಿ ಹೋಗಿ ಮತ್ತೆ ಎಕ್ಸಾಮ್ ಹಾಲಲ್ಲಿ ಮರ್ತೋಗ್ಬಿಟ್ರೆ ಕಷ್ಟ. ಅದಕ್ಕೆ ಒಂದ್ 2-3 ಸಾರಿ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ. ನೋಡಿ, ನಾನೇನ್ ಕೊಟ್ಟಿದ್ದು ವರ್ಡು WORDS. ಇದ್ದು ನೀವು ರ್ಯಾಂಕ್ ಆಫ್ ದ ವರ್ಡ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಫೈನ್. ಕರೆಕ್ಟ್ ಆಗಿ ತಿಳ್ಕೊಂತ ಹೋಗಿ, ತುಂಬಾ ಇಂಪಾರ್ಟೆಂಟ್ ಇದೆ. ಫಸ್ಟ್ ನೀವೇನ್ ಮಾಡ್ಬೇಕು, ಇದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಲೆಟರ್ಸ್ ಗಳನ್ನ ನಂಬರಿಂಗ್ ಮಾಡಿ. ಅರ್ಥ ಆಯ್ತಾ? ನಾನು ಹೇಳ್ತೀನಿ. ಫಸ್ಟ್ ಯಾವ್ದು ಬರುತ್ತೆ? ಡಿ. ಸೊ ಇದಕ್ಕೆ ನಂಬರ್ 1. ಸೆಕೆಂಡ್ ಯಾವ್ದು ಬರುತ್ತೆ ನಿಮ್ಗೆ? O. ಇದಕ್ಕೆ ನಂಬರ್ 2. ನೆಕ್ಸ್ಟ್ R 3. ಇದಕ್ಕೆ 4. ದೆನ್ ಇದಕ್ಕೆ 5. ಕ್ಲಿಯರ್? ಲೆಟರ್ಸ್ ಗಳಿಗೆ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ ನಂಬರಿಂಗ್ ಮಾಡ್ತಾ ಹೋಗಿ. ಅದಾದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ರೋ 1 ಬರುತ್ತೆ. ರೋ 1 ಅಲ್ಲಿ ಏನ್ ಬರೀಬೇಕು, ರೋ 2 ಅಲ್ಲಿ ಏನ್ ಬರೀಬೇಕು ಹೇಳ್ತಾ ಹೋಗ್ತೀನಿ. ನೋಡಿ, ರೋ 1 ಅಲ್ಲಿ ಏನ್ ಮಾಡ್ಬೇಕು, W ಗಿರೋ ನಂಬರ್ ಯಾವುದು? 5. ಓನ್ಲಿ ಇಟ್ಸ್ ರೈಟ್ ಸೈಡ್, ಇದರ ಬಲ ದಿಕ್ಕಿಗೆ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಬೇಕು. ಹೌ ಮೆನಿ ಡಿಜಿಟ್ಸ್ ಅಥವಾ ಹೌ ಮೆನಿ ನಂಬರ್ಸ್ ಆರ್ ಲೆಸ್ ದ್ಯಾನ್ 5. 5ಕ್ಕಿಂತ ಕಡಿಮೆ ಬೇಕು. 5ಕ್ಕೆ ಸಮ ಕೂಡ ಇರಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 5ಕ್ಕೆ ಸಮ ಕೂಡ ಇರಬಾರ್ದು, 5ಕ್ಕಿಂತ ಕಡಿಮೆ ಇರಬೇಕು. ಇಟ್ ಶುಡ್ ಬಿ ಲೆಸ್ ದ್ಯಾನ್ 5, ನಾಟ್ ಈವನ್ ಈಕ್ವಲ್ಸ್ ಟು 5. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಟ್ ಶುಡ್ ಬಿ ಲೆಸ್ ದ್ಯಾನ್ 5. ಸೇ ಲೈಕ್ ದಟ್. ಹೌ ಮೆನಿ ಡಿಜಿಟ್ಸ್ ಆರ್ ದೇರ್? ಓನ್ಲಿ ಇಟ್ಸ್ ರೈಟ್ ಸೈಡ್. ಅದರ ಬಲಗಡೆಗೆ ಎಷ್ಟು ಡಿಜಿಟ್ಸ್ ಇದಾವೆ ಅದ್ರ ಕೇವಲ ಬಲಗಡೆಗೆ ಮಾತ್ರ ಚೆಕ್ ಮಾಡ್ಬೇಕು. ನೋಡಿ, 2 5ಕ್ಕಿಂತ ಚಿಕ್ಕದಿದೆನಾ? ಹೌದು. 3 5ಕ್ಕಿಂತ ಚಿಕ್ಕದಿದೆನಾ? ಹೌದು. 1 5ಕ್ಕಿಂತ ಚಿಕ್ಕದಿದೆನಾ? ಇದೆ. 4 5ಕ್ಕಿಂತ ಚಿಕ್ಕದಿದೆನಾ? ಇದೆ. ಸೊ ಎಷ್ಟಾಯ್ತು? 1 2 3 4. ಸೊ ದೇರ್ ಆರ್ 4 ಡಿಜಿಟ್ಸ್. 4 ಡಿಜಿಟ್ ಇದಾವೆ ಈ ಕಡೆಗೆ, 5ಕ್ಕಿಂತ ಚಿಕ್ಕವಿರೋ. ಸೊ ಇಲ್ಲಿ ಬರೆದ್ರ ಅದೇ ರೀತಿ ಉಳಿದಕ್ಕೆ ಬರೀಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ರಿವೈಂಡ್ ಮಾಡ್ಕೊಂಡು ಇನ್ನೊಂದ್ಸರಿ ನೋಡಿ. ಅರ್ಥ ಮಾಡ್ಕೊಳ್ಳೇಬೇಕು, ಏನಕ್ಕಂದ್ರೆ ಕನ್ಫ್ಯೂಷನ್ ಆದ ಅಂದ್ರೆ ನಿಮ್ಗೆ ಮಾರ್ಕ್ಸ್ ಹೋಗ್ಬಿಡುತ್ತೆ. ಸೊ 2 ನೋಡಿ, 2 ರೈಟ್ ಸೈಡ್ ಅಷ್ಟೇ ಕನ್ಸಿಡರ್ ಮಾಡ್ತಿದ್ರೆ ಎಷ್ಟು ಡಿಜಿಟ್ಸ್ 2ಕ್ಕಿಂತ ಕಡಿಮೆ ಇದೆ? 3 2ಕ್ಕಿಂತ ಕಡಿಮೆ ಇದೆನಾ? ಇಲ್ಲ. 1 2ಕ್ಕಿಂತ ಕಡಿಮೆ ಇದೆನಾ? ಇದೆ. ಸೊ 1 ಸಿಕ್ತು. 4 ದೊಡ್ಡದಿದೆ, ಬರಲ್ಲ. ಸೊ 1 ಮಾತ್ರ ಸಿಗುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಸೊ 1. ಸೊ 1 ಬರ್ತಿದೆ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ 1 ಬರೀರಿ. ಹೌದು ತಾನೆ? ಸೊ ಇಲ್ಲಿ 1 ಮಾತ್ರ ಇರೋದು. ಸೊ ಇಲ್ಲಿ ಯಾವ್ದು ಇಲ್ಲ, 0. ಸೊ ಈ ಕಡೆ ರೈಟ್ ಸೈಡ್ ಯಾವ ಸಂಖ್ಯೆನೇ ಇಲ್ಲ, ಡೈರೆಕ್ಟ್ ಆಗಿ 0 ಬರೀ. ಸೊ ನಿಮ್ಗೆ ರೋ 1 ಕಂಪ್ಲೀಟ್ ಆಯ್ತು. ರೋ 2 ಅಲ್ಲಿ ಏನ್ ಮಾಡ್ತಾ ಹೋಗ್ಬೇಕು ಅಂದ್ರೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ವರೆಗೂ ಈ ರೀತಿ ಬರ್ಕೊಂತ ಹೋಗಿ. 0 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್. ಜಾಸ್ತಿ ಲೆಟರ್ಸ್ ಗಳು ಇದ್ರೆ 5 ಫ್ಯಾಕ್ಟೋರಿಯಲ್, 6 ಫ್ಯಾಕ್ಟೋರಿಯಲ್, 7 ಫ್ಯಾಕ್ಟೋರಿಯಲ್, 8 ಫ್ಯಾಕ್ಟೋರಿಯಲ್, ಈ ರೀತಿ ನೀವು ಮಾಡ್ಕೊಂತ ಬರ್ಬೋದು. ಅಂದ್ರೆ 0 ಇಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಟುವರ್ಡ್ಸ್ ಯುವರ್ ಲೆಫ್ಟ್ ಸೈಡ್ ಫ್ಯಾಕ್ಟೋರಿಯಲ್ ವ್ಯಾಲ್ಯೂಸ್ ಈ ರೀತಿ ಬರಿತಾ ಹೋಗ್ಬೇಕು. ಸೊ ಇದಾದ ನಂತರ ರೋ 1 ಇಂಟು ರೋ 2 ಮಲ್ಟಿಪ್ಲೈ ಮಾಡ್ಬೇಕು ನೀವು. ರೋ 1 ಇಂಟು ರೋ 2 ಈ 2 ರೋಗಳನ್ನು ನೀವು ಮಲ್ಟಿಪ್ಲೈ ಮಾಡಿ ಕೆಳಗಡೆ ಬರಿತಾ ಹೋಗ್ಬೇಕು. ಸೊ ಈ ರೀತಿ ನಾನು ಕಾಲಮ್ ಹಾಕ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ. 4 ಫ್ಯಾಕ್ಟೋರಿಯಲ್ ಎಷ್ಟು? 24. 24 4 ಟೈಮ್ಸ್ ಎಷ್ಟಾಗುತ್ತೆ ಅವಾಗ? ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 24 4 ಟೈಮ್ಸ್ 96. ಓಕೆ, ಇಲ್ಲಿ ನೋಡಿ. 3 ಫ್ಯಾಕ್ಟೋರಿಯಲ್ ಎಷ್ಟು? 6. 6 ಇಂಟು 1 ಎಷ್ಟು? 6. ಓಕೆ. 2 ಫ್ಯಾಕ್ಟೋರಿಯಲ್ ಎಷ್ಟು? 2. 2 ಇಂಟು 1 ಎಷ್ಟು? 2. ಓಕೆ. 1 ಫ್ಯಾಕ್ಟೋರಿಯಲ್ ಎಷ್ಟು? 1. 1 ಇಂಟು 0 ಎಷ್ಟು? 0. 0 ಫ್ಯಾಕ್ಟೋರಿಯಲ್ 1. 1 ಇಂಟು 0 0. ಫೈನ್, ಕ್ಲಿಯರ್. ಈಗ ಏನ್ ಮಾಡ್ತಾರೆ? ಇವನ್ನ ಆಡ್ ಮಾಡಬೇಕು.
ಸೊ 96 ಪ್ಲಸ್ 6 ಪ್ಲಸ್ 2 ಪ್ಲಸ್ ನೋಡಿ ಆನ್ಸರ್ 96 ಪ್ಲಸ್ 6 102 102 ಪ್ಲಸ್ 2 104 ಬಂತು. ಸರ್ ನಾವು ಲಾಸ್ಟ್ ಟೈಮ್ ಮಾಡಿದಾಗ ಟ್ರೆಡಿಷನಲ್ ಮೆಥಡ್ ಅಲ್ಲಿ 105 ಬಂತು ನಮಗೆ. ನೋಡಿ ಇಲ್ಲಿದೆ 105 ಬಂತು, ನೀವು ನೋಡಿದ್ರೆ 104 ಅಂತ ಹೇಳ್ತಾ ಇದ್ರಲ್ಲ, ತಪ್ಪು ಬಂದಿದೆಯಲ್ಲ ಶಾರ್ಟ್ ಟ್ರಿಕ್ ಅಲ್ಲಿ ಅಂತ ಅನ್ಬೋದು. ಇದರ ಅರ್ಥ ಏನಂತ ತಿಳ್ಕೊಳ್ಳಿ. ಇದರ ಅರ್ಥ ಏನು ಅಂದ್ರೆ, ನಿಮಗ್ ಬೇಕಾಗಿರೋ ವರ್ಡ್ಗಿಂತ ಮುಂಚೆ, ನಿಮಗ್ ಬೇಕಾಗಿರೋ ಅಂತ ವರ್ಡ್ಗಿಂತ ಮುಂಚೆ 104 ಅರೇಂಜ್ಮೆಂಟ್ಸ್ಗಳು ಇದಾವೆ ಅಂತ ಅರ್ಥ. ಅರ್ಥ ಆಗ್ತಿದೆನಾ? ಇದಕ್ಕಿಂತ ಮುಂಚೆ 104 ವರ್ಡ್ಸ್ಗಳಿದಾವೆ ಅಂತ ಅರ್ಥ. ಬಟ್ ನಿಮಗೆ ಬೇಕಾಗಿರೋದೇನು, ಈ ವರ್ಡ್ ದ ರ್ಯಾಂಕ್ ಬೇಕಲ್ವಾ. ಸೊ ಹಾಗಾಗ್ಬಿಟ್ಟು ಯು ಹ್ಯಾವ್ ಟು ಆಡ್ 1 ಟು ಗೆಟ್ ದ ಆನ್ಸರ್. ಸೊ 104 ಆದು, ಸೊ ಅದ್ರ ನೆಕ್ಸ್ಟ್ ಬರುತ್ತೆ ನಿಮಗೆ ಬೇಕಾಗಿರೋದು. ಸೊ ಹಾಗಾಗಿ 1 ಆಡ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ರ್ಯಾಂಕ್ ಆಫ್ ದ ವರ್ಡ್ 105. ಸೊ ನೀವು ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು, ನೀವು ಶಾರ್ಟ್ ಟ್ರಿಕ್ ಪ್ರಕಾರ ಹೋಗ್ತಾ ಇದ್ದೀರಾ ಅಂದ್ರೆ ಲಾಸ್ಟಿಗೆ ಬಂದಿರೋ ಆನ್ಸರ್ಗೆ +1 ಆಡ್ ಮಾಡ್ಬೇಕು. ನೋಡಿ ಬೇಕಂತಾನೆ ನಿಮ್ಗೆ ಆಪ್ಷನ್ ಅಲ್ಲಿ ಹೆಂಗ್ ಕೊಟ್ಟಿರ್ತಾರೆ, ಆಪ್ಷನ್ 1 103, ಆಪ್ಷನ್ 2 104, ಆಪ್ಷನ್ 3 105, ಆಪ್ಷನ್ 4 106 ಅಂತ ಹಿಂಗ್ ಕೊಡ್ತಾರೆ. ನೀವೇನಾದ್ರೂ ಲಾಸ್ಟಿಗೆ 1 ಆಡ್ ಮಾಡಿ ಸಾಲ್ವ್ ಮಾಡಿದ್ರೆ ಬಹಳ ಚಾನ್ಸಸ್ ಇರುತ್ತೆ ನೀವು ಸೆಕೆಂಡ್ ನ ಕರೆಕ್ಟ್ ಆನ್ಸರ್ ಅಂತ ಮಾರ್ಕ್ ಮಾಡೋದು. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಲೈಕ್ ದಿಸ್. ಅರ್ಥ ಆಗ್ತಿದೆ ಅಲ್ವಾ? ನೀವು ನೆನಪಲ್ಲಿ ಇಟ್ಕೋಬೇಕು. ನಾನು ಆಲ್ರೆಡಿ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ರಿವೈಂಡ್ ಮಾಡ್ಕೊಂಡು ನೋಡಿ. ಸೊ ಡೈರೆಕ್ಟ್ ಆಗಿ ಈಗ ನಾನು ಬರ್ತಾ ಇರೋದು ಸೆಕೆಂಡ್ ಕೇಸಲ್ಲಿ. ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ, ಲೆಟರ್ಸ್ಗಳು ರಿಪೀಟ್ ಆದ್ರೆ ರ್ಯಾಂಕ್ ಆಫ್ ದ ವರ್ಡ್ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು, ಅವಾಗ ಒಂಚೂರು ಕಷ್ಟ ಆಗುತ್ತಲ್ವಾ ನಮ್ಗೆ. ಸರಿ, ಈಗ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಸೇಮ್ ಕಾನ್ಸೆಪ್ಟ್. ಯು ಹ್ಯಾವ್ ಟು ಟೆಲ್ ವಾಟ್ ಇಸ್ ದ ರ್ಯಾಂಕ್ ಆಫ್ ದಟ್ ವರ್ಡ್. ಓದಿದ್ರಾ? ಟ್ರೈ ಮಾಡ್ತಾ ಇದ್ದೀರಾ? ಸೇಮ್ ಲಾಜಿಕ್. ನಾನು ಏನಿದು ಶಾರ್ಟ್ ಟ್ರಿಕ್ ಅಲ್ಲೂ ಹೇಳ್ತೀನಿ, ಟ್ರೆಡಿಷನಲ್ ಮೆಥಡ್ ಅಲ್ಲೂ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಯ್ತು ಅಂದ್ರೆ ಇನ್ನೊಂದ್ಸಾರಿ ನೋಡಿ ವಿಡಿಯೋನ. ಕ್ಲಿಯರ್? ಓಕೆ ಫೈನ್. ಈಗ ನೋಡಿ ವರ್ಡ್ ಏನ್ ಕೊಟ್ಟಿದ್ದಾರೆ, ಬನಾನಾ ಅಂತ ಕೊಟ್ಟಿದ್ದಾರೆ. ಬನಾನಾ ಅಂತ ಹೇಳಿ. ಈಗ ನಾನು ಟ್ರೆಡಿಷನಲ್ ಮೆಥಡ್ ಪ್ರಕಾರ ಹೋಗ್ತಿದ್ದೆ ನೋಡಿ. ಎಷ್ಟಿದೆ? 1 2 3 4 5 6 ಲೆಟರ್ಸ್ ಇದಾವೆ. 2 4 6. ಕ್ಲಿಯರ್? ಸೊ ಫಸ್ಟ್ ಯಾವ ಲೆಟರ್ ಇಂದ ಶುರು ಆಗುತ್ತೆ? ಎ ಇಂದ ತಾನೇ ಶುರು ಆಗೋದು. ಎಷ್ಟು ಲೆಟರ್ ಇದಾವೆ? ಎ ಇದೆ, ಬಿ ಇದೆ, ಎನ್ ಇದೆ. ಎ ರಿಪೀಟ್ ಆಗಿದೆ, ಬಟ್ ಎ ಎನ್ ಬಿ ನೇ ಇರೋದು. ಫಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಯಾವ ಲೆಟರ್ ಫಸ್ಟ್ ಬರುತ್ತೆ? ಎ ಫಸ್ಟ್ ಬರುತ್ತೆ. ನೋಡಿ ಎ ಫಸ್ಟ್ ಬರ್ತಿದೆ ಅಂದ್ರೆ ಹೌ ಮೆನಿ, ಅರ್ಥ ಮಾಡ್ಕೊಳ್ಳಿ, ಹೌ ಮೆನಿ ಅರೇಂಜ್ಮೆಂಟ್ಸ್ ಆರ್ ದೇರ್ ಸ್ಟಾರ್ಟಿಂಗ್ ವಿತ್ ಎ. ಅದನ್ನ ಬಿಟ್ಬಿಡಿ, ಯಾಕಂದ್ರೆ ನನಗೆ ಬೇಕಾಗಿರೋ ವರ್ಡ್ ಬನಾನಾ. ಅರ್ಥ ಆಗ್ತಿದೆ ಅಲ್ವಾ? ಈ ವರ್ಡ್ ಬಿ ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಹಾಗಾಗಿ ಎ ಇಂದ ಎಷ್ಟು ಸ್ಟಾರ್ಟ್ ಆಗ್ತಿದಾವ ಅಷ್ಟು ಬಿಟ್ಬಿಡಿ. ಕ್ಲಿಯರ್? ಸೊ ಎ ಫಿಕ್ಸ್ ಆಯ್ತು ಒನ್ ಪ್ಲೇಸ್ ಅಲ್ಲಿ. ಸದ್ಯಕ್ಕೆ ಸ್ಟ್ರೈಕ್ ಔಟ್ ಮಾಡ್ಕೊಂಡ್ರಿ. ಸದ್ಯಕ್ಕೆ ಎ ಫಿಕ್ಸ್ ಆಯ್ತು ಅಂತಂದ್ರೆ ಈಗ ನೋಡಿ ಉಳಿಯೋದೆಷ್ಟು? 1 2 3 4 5 ಲೆಟರ್ಸ್ ಇದಾವೆ. ಸೊ ನನಗೆ ಆನ್ಸರ್ ಇಲ್ಲಿ ಏನ್ ಬರಬೇಕು? 5 ಫ್ಯಾಕ್ಟೋರಿಯಲ್ ಅಂತ ಬರಬೇಕು. ಹೌದಲ್ವಾ? ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ರಿಪೀಟ್ ಆಗ್ತಾ ಇದಾವ. ಹೌದು ತಾನೆ? ನೋಡಿ 1 ಎ ಫಿಕ್ಸ್ ಆಯ್ತು, ಬಿಟ್ಬಿಡಿ ಇದನ್ನ. 2 ಎ ರಿಪೀಟ್ ಆಗ್ತಾ ಇದಾವೆ, 2 ಎನ್ ರಿಪೀಟ್ ಆಗ್ತಾ ಇದಾವೆ, ಬಿ ರಿಪೀಟ್ ಆಗ್ತಾ ಇಲ್ಲ. ಹೌದಾನೆ? ಈ 2 ಎ ರಿಪೀಟ್ ಆಗ್ತಾ ಇದಾವೆ, ಈ 2 ಎನ್ ರಿಪೀಟ್ ಆಗ್ತಾ ಇದಾವೆ. ಯು ಹ್ಯಾವ್ ಟು ಲೀವ್ ಎ ಬಿಕಾಸ್ ಇಟ್ ಇಸ್ ಆಲ್ರೆಡಿ ಫಿಕ್ಸ್ಡ್. ಅದನ್ನ ಫಿಕ್ಸ್ ಮಾಡಿದ್ದೀನಿ ನಾನು ಸದ್ಯಕ್ಕೆ. ಎ ಇಂದ ಶುರುವಾಗುವಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿದ್ದೀನಿ. ಸರಿ, 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n is repeating 2 times, 2 factorial, and a is repeating 2 times, and it is again 2 factorial. Clear? ಅರ್ಥ ಆಗ್ತಿದೆನಾ ನಿಮ್ಗೆ? ಇದನ್ನ ನೀವು ಅರ್ಥ ಮಾಡ್ಕೊಳ್ಳಬೇಕು, ತುಂಬಾ ಇಂಪಾರ್ಟೆಂಟ್ ಇದು. 5. So 5 factorial ಎಷ್ಟಾಯ್ತು? ಆನ್ಸರ್ 120 ಆಯ್ತು. ಸೊ 120 divided by 2 factorial 2, 2 factorial 2. ಸೊ 2 into 2 ಎಷ್ಟಾಯ್ತು? 4 ಆಯ್ತು. ಸೊ 4 3s are 12. ಸೊ 30. ಇಲ್ಲಿ ನಿಮ್ಗೆ 30 ಆಯ್ತು. ಅಂದ್ರೆ ಏನರ್ಥ? ಎ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ಗಳು ನಿಮ್ಗೆ ಎಷ್ಟು ಸಿಗ್ತವೆ? 30 ಅರೇಂಜ್ಮೆಂಟ್ಸ್ಗಳು ಸಿಗ್ತಾ ಹೋಗ್ತವೆ. ಕ್ಲಿಯರ್? ವೆರಿ ಗುಡ್. ದೆನ್ ಎ ಇಂದ ಸ್ಟಾರ್ಟ್ ಆದ್ಮೇಲೆ ಬಿ ಇಂದ ಸ್ಟಾರ್ಟ್ ಆಗಬೇಕು. ಅದಾದ್ಮೇಲೆ ನಮಗೆ ಎನ್ನಿಂದ ಅರೇಂಜ್ಮೆಂಟ್ಸ್ಗಳು ಸಿಗ್ತವೆ. ಸೊ ಬಿ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ಗಳು ಎಷ್ಟು? ಸಿ, ಫಸ್ಟ್ ಪ್ಲೇಸ್ ಅಲ್ಲಿ ನಿಮಗೆ ಬಿ ಬೇಕಾ? ಅಂದ್ರೆ ನಿಮಗೆ ಫಸ್ಟ್ ಪ್ಲೇಸ್ ಅಲ್ಲಿ ಬಿ ಇರ್ಬೇಕಾ? ನೀವು ಸರ್ಚ್ ಮಾಡ್ತಿರೋ ವರ್ಡ್ ಯಾವುದು? ಬನಾನಾ. ಬೇಕು ತಾನೆ? ಓಕೆ, ಈಗ ಬಿ ಫಿಕ್ಸ್ ಆಯ್ತು. ಕ್ಲಿಯರ್? ಈಗ ಬಿ ಫಿಕ್ಸ್ ಆಯ್ತು. ಉಳಿದಿರೋ ಲೆಟರ್ಸ್ ಅಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಯಾವುದು ಫಸ್ಟ್ ಬರುತ್ತೆ? ಎನ್ ಫಸ್ಟ್ ಬರುತ್ತಾ, ಎ ಫಸ್ಟ್ ಬರುತ್ತಾ? ಎ ಫಸ್ಟ್ ಬರುತ್ತೆ. ಸರಿ, ಸೆಕೆಂಡ್ ಪ್ಲೇಸ್ ಅಲ್ಲಿ ನಿಮಗೆ ಎ ಬೇಕಾ? ಹೌದು, ಬೇಕು ನನಗೆ. ಫೈನ್. ಈಗ ಮತ್ತೆ ಎ ಫಿಕ್ಸ್ ಆಯ್ತು. ಯಾವ್ದಾದ್ರು ಸ್ಟ್ರೈಕ್ ಔಟ್ ಮಾಡ್ಕೊಳ್ಳಿ, ನಿಮ್ ಇಷ್ಟ. ಸೊ ಎ ಫಿಕ್ಸ್ ಆಯ್ತು. ಈಗ ಉಳಿದಿರೋ ಪ್ಲೇಸ್ ಎಷ್ಟು? 1 2 3 4 ಪ್ಲೇಸಸ್ ರಿಮೈನಿಂಗ್. ಹೌದಾನೆ? ನಮ್ಮ ಹತ್ರ ಇನ್ನ 4 ಲೆಟರ್ಸ್ಗಳು ಉಳಿದಿದ್ದಾವೆ, ಯಾವ್ದಾದ್ರು ಆಗಿರ್ಲಿ. ಓಕೆನಾ? ಸೊ 4 ಲೆಟರ್ಸ್ಗಳು ಉಳಿದಿದ್ದಾವೆ. ಈಗ ನಾನು ಏನ್ ಮಾಡ್ಬೇಕು? ಅರೇಂಜ್ಮೆಂಟ್ ನ ನೆಕ್ಸ್ಟ್ ಯಾವ್ದು ಬರುತ್ತೆ? ಉಳಿದಿರೋ ಈ 4 ಅಲ್ಲಿ ಎನ್ ಬರುತ್ತಾ, ಎ ಬರುತ್ತಾ?
ಎ ಫಿಕ್ಸ್ ಆಗಿದೆ, ಅದಕ್ಕೆ ಡಬಲ್ ಸ್ಟ್ರೈಕ್ ಔಟ್ ಮಾಡ್ಬಿಟ್ಟು ಅದು ಬಿಟ್ಬಿಟ್ಟಿದ್ದೀನಿ. 4 ಪ್ಲೇಸ್ ಉಳಿದಿದ್ದಾವೆ, 4 ಲೆಟರ್ಸ್ ಉಳಿದಿದ್ದಾವೆ. ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ, ಮತ್ತೆ ಎ ಬರುತ್ತೆ, ಹೌದು ತಾನೆ? ಸೊ ಒಂದ್ ವೇಳೆ ಎ ಬಂತು ಥರ್ಡ್ ಪ್ಲೇಸ್ ಅಲ್ಲಿ ಅಂದ್ರೆ ನಿಮಗೆ ಈ ಪ್ಲೇಸ್ ಬೇಕಾ, ಎ ಬೇಕಾ? ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ಬಿ ಎ ಇಂದ ಶುರು ಆಗೋ ಎಷ್ಟು ಅರೇಂಜ್ಮೆಂಟ್ಸ್ ಗಳು ಇದಾವೆ ಅದನ್ನ ಬಿಟ್ಬಿಡಿ, ಹೌದು ತಾನೆ? ಬಿ ಎ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ ಗಳು ಬಿಟ್ಬಿಡಿ. ಬಿ ಎ ಇಂದ ಸ್ಟಾರ್ಟ್ ಆಗೋ ಅರೇಂಜ್ಮೆಂಟ್ಸ್ ಗಳು ಎಷ್ಟಿದಾವೆ? 3 ಲೆಟರ್ಸ್ ಫಿಕ್ಸ್ ಆಯ್ತು. ಈಗ ಉಳಿಯೋ 3, ಸೊ 3 ಫ್ಯಾಕ್ಟೋರಿಯಲ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಬರೆಯೋದಿಲ್ಲ, ಮುಂದೆ ಬರೀತೀನಿ ನಿಮ್ಗೆ. ಸೊ ಇಲ್ಲಿ ಏನಾಗುತ್ತೆ? 3 ಫ್ಯಾಕ್ಟೋರಿಯಲ್ ಆಗುತ್ತೆ, ಹೌದು ತಾನೆ? ಈಗ ನೀವು ಒಂದು ಎ ಇಲ್ಲಿಂದ ತಗೊಂಡಿದ್ದೀರಾ. ಸೊ ಬಿ ಎ ಫಿಕ್ಸ್. ಉಳಿದಿದ್ದು ಯಾವ್ದು ನಿಮ್ಮಲ್ಲಿ? ಬಿ ಎ ಫಿಕ್ಸ್ ಆಗಿದೆ, ಎನ್ ಎ ಉಳಿಯುತ್ತೆ. ಸೊ ಎನ್ ಎ 3 ಪ್ಲೇಸಸ್ 3 ಫ್ಯಾಕ್ಟೋರಿಯಲ್. ಎನ್ 2 ಬಾರಿ ರಿಪೀಟ್ ಆಗೋದ್ರಿಂದ ಇದನ್ನ 2 ಫ್ಯಾಕ್ಟೋರಿಯಲ್ ಇಂದ ಡಿವೈಡ್ ಮಾಡ್ತೀವಿ. ಸೊ ಆನ್ಸರ್ ಏನಾಗುತ್ತೆ ಈಗ? 3 ಫ್ಯಾಕ್ಟೋರಿಯಲ್ ಎಷ್ಟು? 6. 2 ಫ್ಯಾಕ್ಟೋರಿಯಲ್ ಎಷ್ಟು? 2. ಸೊ ಆನ್ಸರ್ ಏನ್ ಬಂತು? 3 ಬಂತು. ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಫೈನ್. ಬಿ ಆಲ್ರೆಡಿ ಫಸ್ಟ್ ಪ್ಲೇಸ್ ಅಲ್ಲಿ ಫಿಕ್ಸ್ ಇದೆ, ದೆನ್ ಎ ಆಯ್ತು, ನಾನು ಎ ಫಿಕ್ಸ್ ಮಾಡಿದ್ದೆ. ಸೊ ಬಿ ಎ ಇಂದ ಸ್ಟಾರ್ಟ್ ಆಗೋ 3 ಅರೇಂಜ್ಮೆಂಟ್ಸ್ ಮುಗಿದೋಯ್ತು. ಆಮೇಲೆ ಬಿ ಎ ಆಯ್ತು, ನೆಕ್ಸ್ಟ್ ಎನ್ ಇಂದ ಶುರು ಆಗುವು, ಹೌದು ತಾನೆ? ಎನ್ ಇಂದ ಶುರು ಆಗ್ಬೇಕು ನಿಮ್ಗೆ. ಈಗ ನೋಡಿ, ಬಿ ಫಸ್ಟ್ ಪ್ಲೇಸ್ ಅಲ್ಲಿ ಫಿಕ್ಸ್ ಆಯ್ತು, ಡನ್. ಎ ಫಿಕ್ಸ್ ಆಯ್ತು, ಡನ್. ಥರ್ಡ್ ಬರೋದು ಈಗ ನೆಕ್ಸ್ಟ್ ಎನ್ ಬೇಗ ನಿಮ್ಗೆ ಥರ್ಡ್ ಪ್ಲೇಸ್ ಅಲ್ಲಿ ಯಾವ್ದು ಬೇಕು? ಸೊ ಎನ್ ಕೂಡ ಫಿಕ್ಸ್ ಆಯ್ತು. ಸೊ ಎನ್ ಫಿಕ್ಸ್ ಆಯ್ತು ಅಂತ ಆದ್ಮೇಲೆ ನಿಮ್ಗೆ ಯಾವ್ದು ಬೇಕು? ಎ ಎನ್ ಎ. ಸೊ 1 2 3 ಪ್ಲೇಸಸ್ ಉಳಿದಿದ್ದಾವೆ ಟೋಟಲ್. ಎ ಎನ್ ಎ ದಲ್ಲಿ ಯಾವ್ದು ಫಸ್ಟ್ ಬರುತ್ತೆ? ನನಗೆ ಎ ಫಸ್ಟ್ ಬರುತ್ತೆ, ಏನಕ್ಕಂದ್ರೆ ಎನ್ ಆಮೇಲೆ ಬರುತ್ತೆ ಆಲ್ಫಾಬೆಟಿಕಲ್ ಆರ್ಡರ್. ಎ ಫಸ್ಟ್ ಬರುತ್ತೆ. ಸೊ ಎ ಇಲ್ಲಿ ಫಿಕ್ಸ್ ಆಯ್ತು. ಬೇಕಾ ನಿಮಗೆ 4ನೇ ಪ್ಲೇಸ್ ಅಲ್ಲಿ ಎ? ಹೌದು ಸರ್, ಬೇಕು ನಮ್ಗೆ. ಮತ್ತೆ ಸ್ಟ್ರೈಕ್ ಔಟ್ ಮಾಡಿ. ಎನ್ ಎ ಉಳಿಯೋದು 2 ಪ್ಲೇಸ್ ಅಲ್ಲಿ. ಯಾವ್ದು ಫಸ್ಟ್ ಬರುತ್ತೆ? ಎ ಬರುತ್ತಾ ಫಸ್ಟ್, ಎನ್ ಬರುತ್ತಾ ನೆಕ್ಸ್ಟ್? ಸೊ ಎ ಫಸ್ಟ್ ಬರುತ್ತೆ, ಎ ಎನ್ ಬರುತ್ತೆ, ಹೌದಾ? ಎ ಎನ್ ಬರುತ್ತೆ. ಸೊ ಅರೇಂಜ್ಮೆಂಟ್ ಎಷ್ಟಾಯ್ತು? ಒಂದು ಅರೇಂಜ್ಮೆಂಟ್, ಇಲ್ಲಿ ಒಂದು ಅರೇಂಜ್ಮೆಂಟ್ ತಾನೆ. ಸೊ ಇದಾದ ಏನ್ ಬರುತ್ತೆ? ಬಿ ಫಿಕ್ಸ್ ಇದೆ, ಎ ಫಿಕ್ಸ್ ಇದೆ, ಎನ್ ಫಿಕ್ಸ್ ಇದೆ, ಎ ಆಲ್ರೆಡಿ ಮತ್ತೆ ಇಲ್ಲೊಂದು ಫಿಕ್ಸ್ ಇದೆ, ಹೌದಲ್ವಾ? ಇವೆಲ್ಲ ಫಿಕ್ಸ್ ಆಗಿರೋ ಪ್ಲೇಸಸ್ಗಳು. ಸೊ ನೆಕ್ಸ್ಟ್ ಈ 2 ಪ್ಲೇಸ್ ಅಲ್ಲಿ ಎ ಎನ್ ಇತ್ತು, ಫಸ್ಟ್ ಎ ಬಂತು, ಆಮೇಲೆ ಎನ್ ಬಂತು. ಈಗ ನೆಕ್ಸ್ಟ್ ಎನ್ ಬಂದ್ಬಿಟ್ಟು ಎನ್ ಬಂದು ಆಮೇಲೆ ಎ ಬರುತ್ತೆ. ಸೊ ಇಲ್ಲಿ ನನಗೆ ಬೇಕಾಗಿರೋ ಅರೇಂಜ್ಮೆಂಟ್ ಬನಾನಾ ಅನ್ನೋ ವರ್ಡ್ ಸಿಗುತ್ತೆ, ಹೌದಲ್ವಾ? ಟೋಟಲ್ ಅರೇಂಜ್ಮೆಂಟ್ಸ್ ಎಷ್ಟಾಯ್ತು? ಸಿ 33 ಆದ್ಮೇಲೆ ಇದೊಂದು 34 ಆದ್ಮೇಲೆ ಸಿಗುತ್ತೆ ನನಗೆ. ಸೊ ಇದ್ರ ಸೀರಿಯಲ್ ನಂಬರ್ ಎಷ್ಟು? 35. ಸೊ ರ್ಯಾಂಕ್ ಆಫ್ ದ ವರ್ಡ್ ಬನಾನಾ ಅಂತ ಕೇಳ್ತಾರೆ. ಸೊ ರ್ಯಾಂಕ್ ಆಫ್ ದ ವರ್ಡ್ ಬನಾನಾ ಇಸ್ 35. ಅರ್ಥ ಆಗ್ತಿದೆನಾ? 35. ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಟೈಮ್ ಅಲ್ಲೇ, ನಂಗೆ ಗೊತ್ತು. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ರಿವೈಂಡ್ ಮಾಡಿ ನೋಡಿ, ಅರ್ಥ ಆಯ್ತಾ? ಸೊ ತುಂಬಾ ಈಸಿ ಇದೆ. ಏನಿದೆ ಇದರಲ್ಲಿ? ಫಿಕ್ಸ್ ಮಾಡ್ಕೊಳ್ತಾ ಹೋಗಿ, ರಿಪೀಟ್ ಆದ್ರೆ ಡಿವೈಡ್ ಮಾಡಿ, ಅಷ್ಟೇ. ಓಕೆ, ನಂಗೆ ಗೊತ್ತು ಬಹಳ ಜನ ಈಗ ಕಾಯ್ತಾ ಇರ್ತಾರೆ ಶಾರ್ಟ್ ಟ್ರಿಕ್ಗೆ. ಫೈನ್, ನೋಡಿ ಶಾರ್ಟ್ ಟ್ರಿಕ್ ಹೇಳ್ತಾ ಇದ್ದೀನಿ. ಶಾರ್ಟ್ ಟ್ರಿಕ್ ತುಂಬಾನೇ ಈಸಿ ಇದೆ, ಇಷ್ಟೊಂದೆಲ್ಲ ನೀವು ಅನಲೈಸ್ ಮಾಡಿ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಅದರಲ್ಲಿ ಅಷ್ಟೇ ತುಂಬಾ ಈಸಿ ಇದೆ. ಸೊ ಪ್ರೀವಿಯಸ್ಲಿ ವಾಟ್ ವಿ ಡಿಡ್, ವಿ ಸ್ಟಾರ್ಟೆಡ್ ನಂಬರಿಂಗ್ ದ ಲೆಟರ್ಸ್ ಅಕಾರ್ಡಿಂಗ್ ಟು ದ ಆಲ್ಫಾಬೆಟಿಕಲ್ ಆರ್ಡರ್ ಇನ್ ದ ಗಿವನ್ ವರ್ಡ್, ಹೌದಲ್ವಾ? ಕೊಟ್ಟಿರುವಂತ ವರ್ಡ್ ಅಲ್ಲಿ ನಾವು ಪ್ರೀವಿಯಸ್ ಆಗಿ ಅಕಾರ್ಡಿಂಗ್ ಟು ದ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಅದನ್ನ ನಂಬರಿಂಗ್ ಮಾಡ್ತಾ ಹೋದ್ವಿ. ಯಾವನ್ನ? ಲೆಟರ್ಸ್. ಈಗ ನೋಡಿ ಅದನ್ನೇ ಮಾಡೋದು. ನೆಕ್ಸ್ಟ್ ಕೊಟ್ಟಿರೋ ವರ್ಡು ಬಿ ಎ ಎನ್ ಎ. ಕ್ಲಿಯರ್? ಫಸ್ಟ್ ಯಾವ ಲೆಟರ್ ಬರುತ್ತೆ? ಎ ಬರುತ್ತೆ, ಇ ಎ ಬರುತ್ತೆ, ಇ ಎ ಬರುತ್ತೆ, ಇ ಎ ಬರುತ್ತೆ. ಈ ಮೂರಲ್ಲಿ ಯಾವ ಎ ಫಸ್ಟ್ ಬರುತ್ತೆ? ಎಲ್ಲ ಒಂದೇ ತಾನೆ. ಸೊ ಹಾಗಾಗಿ ಇದು ಕೂಡ 1, ಇ ಎ ಕೂಡ 1 ಅಂತ ಫಿಕ್ಸ್ ಮಾಡಿ. ಅರ್ಥ ಆಗ್ತದೇನಾ? ಸೂಪರ್. ಅದಾದ್ಮೇಲೆ ಬಿ 2, ನೆಕ್ಸ್ಟ್ ಎನ್ ಬರುತ್ತೆ. ಸೊ 3, ಇಲ್ಲಿ ಕೂಡ 3. ಇದು ತುಂಬಾ ಇಂಪಾರ್ಟೆಂಟ್. ನಂಬರಿಂಗ್ ಕೊಡುವಾಗ ನೀವು 1 2 3 4 5 6 ಅಂತ ಕೊಡೋಕೆ ಬರೋದಿಲ್ಲ. ಇದು ಎ, ಇ ಎ, ಈ 3 ಎಗೂ ಒಂದೇ ನಂಬರ್ ಕೊಡ್ಬೇಕು ನೀವು. 1 1 1, ದೆನ್ ಬಿ 2, ದೆನ್ 3 3. ಕ್ಲಿಯರ್? ಸೊ ಇದಾದ್ಮೇಲೆ ರೋ 1 ಆಸ್ ಯೂಶುವಲ್. ಸೊ ಸಾರಿ, ರೋ 1 ಅಲ್ವಾ ಇದು? ರೋ 1 ಅಲ್ಲಿ ಏನ್ ಬರೀಬೇಕು ನೀವು ಇಲ್ಲಿ? ರೋ 1 ಅಲ್ಲಿ ಕಂಡೀಷನ್ ಏನು? ಸೇಮ್ ನಿಮ್ಗೆ. ಫಸ್ಟ್ ನೋಡಿ, ಬಿ ಫಿಕ್ಸ್ ಮಾಡಿ. ಬಿ ಹ್ಯಾವ್ ಅ ನಂಬರ್, ಸಾರಿ, ಬಿ ಹ್ಯಾವ್ ಅ ನಂಬರ್ 2. ಅರ್ಥ ಆಗ್ತಿದೆನಾ? ಬಿ ಅವ್ರ ಹತ್ರ ಏನಿದೆ? ನಂಬರ್ 2 ಇದೆ. ಈಗ ಈ ಕಡೆ ಓನ್ಲಿ ಇಟ್ಸ್ ರೈಟ್ ಸೈಡ್. ಹೌ ಮೆನಿ ಡಿಜಿಟ್ಸ್ ಆರ್ ಲೆಸ್ ದ್ಯಾನ್ 2? ಲೆಸ್ ದ್ಯಾನ್ 2, ನಾಟ್ ಈವನ್ ಈಕ್ವಲ್ ಟು. ಅಂದ್ರೆ ಅದಕ್ಕೆ ಸಮ ಕೂಡ ಇರಬಾರ್ದು, ಅದು 2ಕ್ಕಿಂತ ಕಡಿಮೆ ಇರಬೇಕು. ಯಾವ್ದಿದೆ? 1 1 1. ಸೊ ಟೋಟಲ್ ಎಷ್ಟು ನಂಬರ್ಗಳು ಆದವು? 3 ನಂಬರ್ಗಳು ಆದವು. ಯಾವ್ಯಾವು? 1 1 1, ಹೌದು ತಾನೆ? 3 ನಂಬರ್ಗಳು. ಸೊ ಇಲ್ಲಿ ಬರೀರಿ 3. ದೆನ್ ಆಫ್ಟರ್ ದಟ್ 1.
ನೋಡಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕೆಲವರು ಎರಡೊಂದು ಬರ್ದ್ಬಿಡ್ತಾರೆ. ನಾನು ಕೇಳ್ತಿರೋದೇನು ಲೆಸ್ ದ್ಯಾನ್ ಒನ್, ಒಂದಕ್ಕಿಂತ ಕಡಿಮೆ ಇರ್ಬೇಕು. ಯಾವ್ದಾದ್ರು ಇದಾವ? ಓನ್ಲಿ ಇಟ್ಸ್ ರೈಟ್ ಸೈಡ್, ಇಲ್ಲಿಂದ ಬಲಕ್ ಮಾತ್ರ ಹೋಗ್ಬೇಕು, ಇಲ್ಲ 0. ಸೊ ನೆಕ್ಸ್ಟ್ ಎನ್ಗೆ 3 ವ್ಯಾಲ್ಯೂ ಇದೆ. ಎಷ್ಟು ಕಡಿಮೆ ಇದಾವೆ? ಇಲ್ಲೊಂದು ಕಡಿಮೆ ಇದೆ, ಇಲ್ಲೊಂದು ಕಡಿಮೆ ಇದೆ. ಸೊ ಟೋಟಲ್ 2 ಕಡಿಮೆ ಇದಾವೆ. ಎಗೆ 1 ಇದೆ, ಯಾವುದು ಕಡಿಮೆ ಇಲ್ಲ. ಎನ್ಗೆ 3 ಇದೆ, ಇಲ್ಲಿ ಒಂದೇ ಒಂದು ಕಡಿಮೆ ಇದೆ. ಈ ಕಡೆಗೆ ಯಾವುದು ನಂಬರ್ ಇಲ್ಲ, ಸೊ 0. ರೋ 1 ಕ್ಲಿಯರ್ ಆಯ್ತು. ಸೊ ರೋ 2 ನೋಡಿ, ನಾನು ಏನು ಹೇಳಿದೆ, ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ವರೆಗೂ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 0 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್, ದೆನ್ 5 ಫ್ಯಾಕ್ಟೋರಿಯಲ್. ಸೊ ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಮಧ್ಯ ಲೈನ್ಗಳನ್ನು ಹಾಕ್ತಾ ಇದ್ದೀನಿ. ಓಕೆನಾ? ಫೈನ್, ಕ್ಲಿಯರ್. ಈಗ ನಾನು ಏನಂತ ಹೇಳಿದೆ, ರೋ 1 ಇಂಟು ರೋ 2 ಅಂದರೆ ನೀವು ರೋ 1 ಮತ್ತೆ ರೋ 2ನ ಮಲ್ಟಿಪ್ಲೈ ಮಾಡಿ ಕೆಳಗಡೆಗೆ ಆನ್ಸರ್ ಬರ್ಕೊಳ್ತಾ ಹೋಗ್ಬೇಕು. ಹೌದು ತಾನೆ? ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇಲ್ಲಿ ಕೆಳಗಡೆಗೆ ಏನು ಬರಿತಾ ಹೋಗ್ತೀನಿ ಅನ್ನೋದು ಇಲ್ಲಿ ಆ್ಯಕ್ಚುಲಿ ರಿಪೀಟ್ ಆಗೋದನ್ನ ಕಂಡೀಷನ್ ಇಲ್ಲಿ ನಾವು ಸಾಲ್ವ್ ಮಾಡ್ಕೊತೀವಿ. ನೋಡಿ ಆನ್ಸರ್ ಏನು ಬರಬೇಕು ನನಗೆ? 5 ಫ್ಯಾಕ್ಟೋರಿಯಲ್ ಇಂಟು 3 ಬರೀಬೇಕು. 5 ಫ್ಯಾಕ್ಟೋರಿಯಲ್ ಇಂಟು 3 ಮಾಡಬೇಕು. ಆಮೇಲೆ ಇಲ್ಲಿಂದ ಈ ಕಡೆಗೆ, ಬಿ ಇಂದ ಈ ಕಡೆಗೆ ಬಿನ ಇನ್ಕ್ಲೂಡ್ ಮಾಡಿಕೊಂಡು ಇದನ್ನ ಗಣತೆಗೆ ತಗೊಂಡು ಕೂಡ ಇದರ ಬಲಕ್ಕೆ ಯಾವ್ಯಾವ ಲೆಟರ್ ಎಷ್ಟೆಷ್ಟು ಬಾರಿ ರಿಪೀಟ್ ಆಗಿದೆ. ಅರ್ಥ ಆಗ್ತಾ ಇದೆನಾ? ಸೊ ಕನ್ಸಿಡರಿಂಗ್ ಬಿ and towards its only right side, how many letters are repeating, how many times, right? So ನೋಡಿ, ಎ ರಿಪೀಟ್ ಆಗ್ತಾ ಇದೆ, ಬಿ ಇದೆ, ಕರೆಕ್ಟ್. ಬಿ ಇಂದನೇ ಹೋಗೋಣ. ಬಿ ರಿಪೀಟ್ ಆಗ್ತಾ ಇದೆನಾ? ಇಲ್ಲ. ಎ ರಿಪೀಟ್ ಆಗ್ತಾ ಇದೆ, ಹೌದು. ಎಷ್ಟು ಸರಿ? 1 2 3 ಟೈಮ್ಸ್ ರಿಪೀಟ್ ಆಗ್ತದೆ. ಸೊ ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 3 ಫ್ಯಾಕ್ಟೋರಿಯಲ್. ಅಂಡ್ ಎನ್ ರಿಪೀಟ್ ಆಗ್ತದೆ, ಎನ್ ಎಷ್ಟು ರಿಪೀಟ್ ಆಗ್ತದೆ? 2 ಟೈಮ್ಸ್ ರಿಪೀಟ್ ಆಗ್ತಾ ಇದೆ. ಸೊ ಇಲ್ಲಿ 2 ಫ್ಯಾಕ್ಟೋರಿಯಲ್. ಕ್ಲಿಯರ್ ಅಲ್ವಾ? ಸೊ ಬಿ ನಿಮ್ ಕಂಡೀಷನ್ ಕಂಪ್ಲೀಟ್ ಆಯ್ತು ಅನ್ಕೊಂತಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಅರ್ಥ ಆಗಿಲ್ಲ ರಿವೈಂಡ್ ಮಾಡಿ ನೋಡಿ. ಈಗ ಎ ನೆಕ್ಸ್ಟ್ ಇಲ್ಲಿಗೆ ಬಂದಿದೆ. ಎ ವ್ಯಾಲ್ಯೂ ಒಂದಿದೆ, ಮುಗೀತು. 4 ಫ್ಯಾಕ್ಟೋರಿಯಲ್ ಇಂಟು 0 ನನಗೆ 0 ಬರುತ್ತೆ. ಸೊ ಡಿವೈಡೆಡ್ ಬೈ ಏನ್ ಬರ್ಕೊಂಡ್ರು ಕೂಡ ನಮ್ಗೆ ಆನ್ಸರ್ 0 ಬರುತ್ತೆ. ಇಲ್ಲ ಸರ್ ನನಗೆ ಬರ್ದು ಹೇಳಿ ಅಂದ್ರೆ ನೋಡಿ, 4 ಫ್ಯಾಕ್ಟೋರಿಯಲ್ ಇಂಟು 0 0 ಬರುತ್ತೆ. ಫೈನ್. ಡಿನಾಮಿನೇಟರ್ ನನಗೆ ಬೇಕು ಸರ್, ಬೇರೆ ಬೇರೆ ವರ್ಡ್ ಕೊಟ್ಟ ಕಷ್ಟ ಆಗುತ್ತೆ ಅಂದ್ರೆ ಎನ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ಏನ ಇಟ್ಕೊಂಡು ಬಲಕ್ ಮಾತ್ರ ನೋಡ್ತಾ ಹೋಗಿ. ಸೊ ಯಾವ ಲೆಟರ್ ಎಷ್ಟು ಸಾರಿ ರಿಪೀಟ್ ಆಗ್ತದೆ? ಎ ಇನ್ಕ್ಲೂಡ್ ಮಾಡಿದ್ರೆ ಎ 3 ಸಾರಿ ರಿಪೀಟ್ ಆಗ್ತದೆ, ಎನ್ 2 ಸಾರಿ ರಿಪೀಟ್ ಆಗ್ತದೆ. ಸೊ ಹಾಗಾಗಿ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಈ ರೀತಿ ಬರೀಬೇಕು. ಅರ್ಥ ಆಗ್ತಿದೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ? 3 ಫ್ಯಾಕ್ಟೋರಿಯಲ್ 6 ಇಂಟು 2 ಟೈಮ್ಸ್, 6 ಇಂಟು 2 ಟೈಮ್ಸ್ ಎಷ್ಟು? 12 ಆಗುತ್ತೆ ಇಲ್ಲಿ ನಿಮಗೆ. ಸೊ 12 ಡಿವೈಡೆಡ್ ಬೈ ಎನ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಎನ್ ಅನ್ನು ಹಿಡ್ಕೊಂಡು ಎ 2 ಸಾರಿ ರಿಪೀಟ್ ಆಗ್ತಾ ಇದೆ, ಎನ್ 2 ಸಾರಿ ರಿಪೀಟ್ ಆಗ್ತದೆ. ಅಗೇನ್ ಯು ಹ್ಯಾವ್ ಟು 2 ಫ್ಯಾಕ್ಟೋರಿಯಲ್ 2 ನೋಡಿ, ನಾನು 2 ಫ್ಯಾಕ್ಟೋರಿಯಲ್ ಬರ್ಬಿಡ್ತೇನೆ ಬಿಡ್ರಿ, ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. 2 ಫ್ಯಾಕ್ಟೋರಿಯಲ್ ಕ್ಲಿಯರ್. ನೆಕ್ಸ್ಟ್ ಇದಾದ ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ ಇಂಟು 0 ನಿಮ್ಗೆ ಡೈರೆಕ್ಟ್ ಆಗಿ 0 ಸಿಗುತ್ತೆ. ಬಟ್ ಆದ್ರೂ ಕೆಳಗಡೆ ನಿಮ್ಗೆ ಅರ್ಥ ಆಗಿರೋ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಇನ್ಕ್ಲೂಡಿಂಗ್ ಎ ಏನ ಹಿಡ್ಕೊಂಡು ಎ 2 ಸಾರಿ ರಿಪೀಟ್ ಆಗ್ತದೆ, ಎನ್ ರಿಪೀಟ್ ಆಗ್ತಾ ಇಲ್ಲ, ಬಲಗಡೆ ಮಾತ್ರ ಕೌಂಟ್ ಮಾಡಿ. ಸೊ ಈಗ 2 ಫ್ಯಾಕ್ಟೋರಿಯಲ್ ಬರ್ಕೋಬೇಕು. 1 ಫ್ಯಾಕ್ಟೋರಿಯಲ್ ಇಸ್ 1, 1 ಇಂಟು 1 ಇಸ್ 1. ಸೊ 1 ಡಿವೈಡೆಡ್ ಬೈ ಯಾವ್ದು ರಿಪೀಟ್ ಆಗ್ತಾನೆ ಇಲ್ಲ, ಎನ್ನೂ ರಿಪೀಟ್ ಆಗ್ತಾ ಇಲ್ಲ, ಎ ಕೂಡ ರಿಪೀಟ್ ಆಗ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಲೀವ್ ಆಸ್ ಇಟ್ ಈಸ್. ಸೊ ಇಲ್ಲ ಅಂದ್ರೆ ನೀವು 0 ಫ್ಯಾಕ್ಟೋರಿಯಲ್ ಬರೆದ್ರು ಕೂಡ ನಿಮಗೆ 1 ಬರುತ್ತೆ. ಇಫ್ ಯು ರೈಟ್ 0 ಫ್ಯಾಕ್ಟೋರಿಯಲ್ ಆಲ್ಸೋ ಯು ವಿಲ್ ಗೆಟ್ 1. ವೈ? ಬಿಕಾಸ್ 0 ಫ್ಯಾಕ್ಟೋರಿಯಲ್ is 1 now, so 1 divided by 1 you are going to get 1. So ಇಲ್ಲಿ 0 ಫ್ಯಾಕ್ಟೋರಿಯಲ್ is 0. Sorry 0 ಫ್ಯಾಕ್ಟೋರಿಯಲ್ is 1, 1 into 0 is 0. ಕ್ಲಿಯರ್? ಅರ್ಥ ಆಯ್ತಲ್ವಾ? ಈಗ ಇದನ್ನ ಆಡ್ ಮಾಡ್ತಾ ಹೋಗ್ಬೇಕು. 5 ಫ್ಯಾಕ್ಟೋರಿಯಲ್ ಎಷ್ಟು? 120 ಬರೆದ್ಬಿಡ್ತೀನಿ ನೋಡಿ. 120 into 3 divided by 3 ಫ್ಯಾಕ್ಟೋರಿಯಲ್ is 6 into 2. So 6 into 2 12 ಆಗುತ್ತೆ. So 12 1 times, 12 10 times, 12 ಒಂದು ಸಾರಿ, 12 10 ಸಾರಿ. ಸೊ 10 into 3 ಇಲ್ಲಿ ನನಗೆ ಏನು ಸಿಗುತ್ತೆ ಆನ್ಸರು? 30 ಸಿಗುತ್ತೆ. ಸೊ 30 ಪ್ಲಸ್ ಇದು ನೋಡಿ, ಇಲ್ಲಿ ಏನೇ ಮಾಡಿದ್ರೆ ನನಗೆ ಆನ್ಸರ್ 0 ಸಿಗುತ್ತೆ. 0 ಪ್ಲಸ್ 12 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಎಷ್ಟಪ್ಪ? 2 ಅಲ್ವಾ? ಸೊ 2 into 2 4. 12 ಡಿವೈಡೆಡ್ ಬೈ 4 ಮಾಡಿದ್ರೆ ನನಗೆ ಆನ್ಸರ್ ಸಿಗುತ್ತೆ 12 ಡಿವೈಡ್ ಬೈ 4 ಮಾಡಿದ್ರೆ 4 3 12, 4 3 12. ಸೊ 3 ಆನ್ಸರ್. ಫೈನ್. ಪ್ಲಸ್ ಇಲ್ಲಿ ನನಗೆ 0 ಸಿಗುತ್ತೆ. ಪ್ಲಸ್ ಇಲ್ಲಿ ಮತ್ತೆ ನನಗೆ 0 ಸಿಗುತ್ತೆ. 0ನಾ? 0 ಫ್ಯಾಕ್ಟೋರಿಯಲ್ ಬಂತಾನೆ. ಸೊ 1 ಡಿವೈಡೆಡ್ ಬೈ 1 ಅಂದ್ರೆ ಎಷ್ಟು? 1 ಸಿಗುತ್ತೆ. ಇಲ್ಲಿ ಪ್ಲಸ್ 0. ಸೊ ಟೋಟಲ್ ಎಷ್ಟಾಯ್ತು ಕೌಂಟ್ ಮಾಡ್ತೀವಿ. 30 ಪ್ಲಸ್ 3 33 ಪ್ಲಸ್ 1 34. ಈಗ ನೋಡಿ ನಾನು ಏನು ಹೇಳಿದೆ, ಶಾರ್ಟ್ ಟ್ರಿಕ್ ಯಾವಾಗಲೂ ನೀವು ಸಾಲ್ವ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಪ್ಲಸ್ 1 ಆಡ್ ಮಾಡಬೇಕು. ಯು ಶುಡ್ ನಾಟ್ ಫರ್ಗೆಟ್ ಟು ಆಡ್ 1. ಅರ್ಥ ಆಗ್ತಿದೆ ಅಲ್ವಾ? ಈಗ ರ್ಯಾಂಕ್ ಆಫ್ ದ ವರ್ಡ್ ಬನಾನಾ ಅಂತ ಕೇಳಿದ್ರೆ ನಾನು 35 ಅಂತ ಹೇಳ್ತೀನಿ ಸರ್. ಲಾಸ್ಟ್ ಟೈಮ್ ಹೇಳಿದಾಗೂ ಅರ್ಥ ಆಗಲಿಲ್ಲ, ಮತ್ತೆ ಈಗ ಮತ್ತೆ 1 ಆಡ್ ಮಾಡ್ತಾ ಇದ್ರೆ ಇನ್ನೊಂದ್ಸರಿ ಹೇಳ್ಬೇಡಿ ಸರ್ ಅಂದ್ರೆ ನೋಡಿ, ಈ ವರ್ಡ್ ನಿಮ್ಗೆ ಸಿಗೋದಕ್ಕಿಂತ ಮುಂಚೆ
ಈ ಸೀರಿಯಲ್ ನಂಬರ್ ಇದು ಯಾವ ಸೀರಿಯಲ್ ನಂಬರ್ ಅಲ್ಲಿ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಎಷ್ಟು ಅರೇಂಜ್ಮೆಂಟ್ಸ್ಗಳು ಹೋಗಿದಾವೆ, ಈ 34 ಅರೇಂಜ್ಮೆಂಟ್ಸ್ಗಳು ಮೇಲ್ಗಡೆ ಹೋಗಿದಾವೆ. ಸೊ ಇದ್ರ ಸೀರಿಯಲ್ ನಂಬರ್ ಬೇಕು ಅಂದ್ರೆ 34 ಆದ್ಮೇಲೆ ಇದು ಯಾವ್ದು ಬರುತ್ತೆ, 35 ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು ಆ್ಯಡ್ ಮಾಡ್ತಾರೆ. ಕ್ಲಿಯರ್ ಅಲ್ವಾ? ಸೊ ರ್ಯಾಂಕ್ ಆಫ್ ದ ವರ್ಡ್ ಬರೋಣ ಅಂತ ಕೇಳಿದ್ರೆ 35 ಅಂತ ಹೇಳ್ಬಿಟ್ಟು. ಸೊ ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇದು ತುಂಬಾ ಲೆಂತ್ ಇರೋದ್ರಿಂದ ನಾನು ಅದಕ್ಕೆ ಒಂದೇ ವಿಡಿಯೋದಲ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ಮಾಡಿರೋದು. ರಿಪೀಟ್ ಆದ್ರೆ ಹೇಗೆ, ರಿಪೀಟ್ ಆಗದೆ ಇದ್ರೆ ಅಂತ ಹೇಗೆ ಅಂತ ಹೇಳಿದೀನಿ. ಟ್ರೆಡಿಷನಲ್ ಮೆಥಡ್ ಪ್ರಕಾರ ಹೋದ್ರೆ ಹೇಗೆ ಅಂತ ಹೇಳಿದೀನಿ, ಮತ್ತೆ ಶಾರ್ಟ್ ಟ್ರಿಕ್ ಅಲ್ಲಿ ಹೇಗೆ ಅಂತ ಹೇಳಿದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ವಿಡಿಯೋನ 2-3 ಸಾರಿ ನೋಡಿ, ನಿಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯು ಶುಡ್ ನಾಟ್ ಸ್ಕಿಪ್ ದಿಸ್ ಟಾಪಿಕ್. ಈ ಟಾಪಿಕ್ ನೀವು ಸ್ಕಿಪ್ ಮಾಡಿದ್ರೆ ನೀವು ಫಿಕ್ಸ್ ಆಗ್ಬಿಡಿ 1 ಮಾರ್ಕ್ಸ್ ಹೋಗುತ್ತೆ ಅಂತ. ಅಂದ್ರೆ ಪ್ರಾಬಿಲಿಟಿ ಆಫ್ ಮಿಸ್ಸಿಂಗ್ 1 ಮಾರ್ಕ್ ಅಂದ್ರೆ ಈ 1 ಮಾರ್ಕ್ ನ ನೀವು ಲೂಸ್ ಮಾಡ್ಕೊಳ್ಳೋ ಪ್ರಾಬಿಲಿಟಿ 70 to 75% ಇರುತ್ತೆ. ನಾನು ನಿಜ ಹೇಳ್ಬೇಕು ತಾನೆ, 70 to 75 ಇರುತ್ತೆ, ನಿಜನೇ ಹೇಳೋದು. ಕ್ಲಿಯರ್? ಓಕೆ, ಈಗ ಕಾನ್ಸೆಪ್ಟ್ ಎಲ್ಲ ಮುಗಿದು. ಸೊ 4th ಪಾರ್ಟ್ ಅಲ್ಲಿ ನಾನು ಸರ್ಕ್ಯುಲರ್ ಅರೇಂಜ್ಮೆಂಟ್ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸರ್ಕ್ಯುಲರ್ ಅರೇಂಜ್ಮೆಂಟ್ ನೋಡಿ, ಇಲ್ಲಿವರೆಗೂ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಪರ್ಮಿಟೇಷನ್ ಅಷ್ಟೇ ಡೀಲ್ ಮಾಡ್ತಾ ಇರೋದು. ಆ ಪರ್ಮಿಟೇಷನ್ ಅಲ್ಲಿ ಇಲ್ಲಿವರೆಗೂ ನಾವು ನೋಡಿದ್ದು ಲೀನಿಯರ್ ಅರೇಂಜ್ಮೆಂಟ್ ಮಾತ್ರ, ಉದ್ದವಾಗಿ ಅರೇಂಜ್ ಮಾಡಿದ್ರೆ ಮಾತ್ರ. ಸರ್ಕ್ಯುಲರ್ ಅರೇಂಜ್ಮೆಂಟ್ ನಾವು ನೋಡಿಲ್ಲ. ಸರ್ಕ್ಯುಲರ್ ಅರೇಂಜ್ಮೆಂಟ್ ತುಂಬಾ ಏನು ಲೆಂತ್ ಇಲ್ಲ, ತುಂಬಾ ಚಿಕ್ಕದಿದೆ. 5 ನಿಮಿಷದಲ್ಲಿ ಸರ್ಕ್ಯುಲರ್ ಅರೇಂಜ್ಮೆಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ಬೋದು. ಕ್ಲಿಯರ್ ಅದಾಯ್ತಲ್ವಾ? ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನಾನು ಕಮೆಂಟ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಡೋಂಟ್ ಫರ್ಗೆಟ್ ಟು ಶೇರ್ ದ ವಿಡಿಯೋ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಫ್ರೀಯಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಶೇರ್ ಮಾಡಲೇಬೇಕಾಗುತ್ತೆ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಶೇರ್ ಮಾಡಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್.